Next chapter, permutation and combination, class 1. But important ಈ ಚಾಪ್ಟರು. ಎವ್ರಿ ಇಯರ್ 1 ಕ್ವಶನ್ ಅಂತೂ ಬರ್ತಾನೆ ಇದೆ. ಒಂದೊಂದ್ಸಲ 2 ಕ್ವಶನ್ಸು ಬರ್ಬೋದು, ಡಿಪೆಂಡ್ ಆಗುತ್ತೆ. ಅದು ನೋಡಿ, ಪರ್ಮ್ಯುಟೇಷನ್ ಕಾಂಬಿನೇಷನ್ ಪರ್ಫೆಕ್ಟಾಗಿ ಗೊತ್ತಿರ್ಬೇಕು ನಿಮಗೆ ಇಲ್ಲಿ. ಅದಕ್ಕೆ ಸಿನಾಪ್ಸಿಸ್ ಕರೆಕ್ಟಾಗಿ ಓದ್ಕೊಂಡಿರಿ. ಎಷ್ಟು ಟೈಪ್ ಇದೆ ಅಷ್ಟಕ್ಕೂ ಫಾರ್ಮುಲಾಸ್ಗಳಂತೂ ಸಿನಾಪ್ಸಿಸಲ್ಲಿ ಕೊಟ್ಟಿದ್ದೀವಿ. ಅಷ್ಟು ಫಾರ್ಮುಲಾಸ್ ಗೊತ್ತಿತ್ತು ಅಂದರೆ ಬೇಗ ಮಾಡ್ಕೋಬೋದು. ಹೌದಾ? ಫಾರ್ಮುಲಾ ಗೊತ್ತಿಲ್ಲದಾಗ ಸಿಂಪ್ಲಿಫೈ ಮಾಡ್ಬೋದು, ಲಾಜಿಕ್ ಯೂಸ್ ಮಾಡಿಕೊಂಡು. ಅದು ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರೋದು ಇಂಪಾರ್ಟೆಂಟಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ 7 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. ಹೌದಾ? ನೋಡಿ, ಈಸಿ ಇದೆ. 7 ಫ್ಯಾಕ್ಟೋರಿಯಲ್ ಅಂದರೆ ಹೇಗೆ ಬರೀಬೋದು ನಾವು? 7 ಇಂಟು 6 ಇಂಟು 5 ಇಂಟು ಈ ಥರ ರೆಡ್ಯೂಸ್ ಮಾಡ್ಕೊತ ಬರ್ತಿರ್ತಾನೆ. ಇಲ್ಲಿ 4 ಫ್ಯಾಕ್ಟೋರಿಯಲ್ ಬರೀತೀವಿ, ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಬರೀಬೋದಲ್ಲ. ಅಂದರೆ ಇಲ್ಲಿ 4 ಫ್ಯಾಕ್ಟೋರಿಯಲ್ಲು 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಯಿತು. 6 5 30, 30 ಇಂಟು 7 ಅಂದರೆ 210 ಬರುತ್ತೆ. ಹೌದಾ? ಈಸಿದೆ ಅದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. If n plus 1 factorial is equal to 12 into n minus 1 factorial, then n is equal to ಅಂತ ಹೇಳಿದೆ. ಹೌದಾ? ನೋಡಿ, ಇದನ್ನು n minus 1 ಫ್ಯಾಕ್ಟೋರಿಯಲ್ ತನಕ ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಗಿವನ್ n plus 1 ಫ್ಯಾಕ್ಟೋರಿಯಲ್ is equal to 12 into n minus 1 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಇದನ್ನು n plus 1 ಫ್ಯಾಕ್ಟೋರಿಯಲ್ ಅಂದರೆ n plus 1 ಇಂಟು ಈ ಥರ ರೆಡ್ಯೂಸ್ ಮಾಡ್ಕೊತ ಬರ್ತೀವಲ್ಲ, ಅಂದರೆ ಒಂದೊಂದೇ ಕಮ್ಮಿ ಮಾಡಬೇಕು. ನೆಕ್ಸ್ಟ್ n plus 1 ಇಂದ ಹಿಂದ್ಗಡೆ ನಂಬರು n, ನೆಕ್ಸ್ಟು n minus 1 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಇಸ್ ಈಕ್ವಲ್ 12 ಇಂಟು n minus 1 ಫ್ಯಾಕ್ಟೋರಿಯಲ್. ನೋಡಿ, ಇವೆರಡು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ n ಇಂಟು n plus 1 ಇಸ್ ಈಕ್ವಲ್ ಟು 12 ಬರುತ್ತದೆ. ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಇಲ್ಲಿರೋ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ಈಗ ಎನ್ನಿಗೆ 2 ಬರ್ಕೊಂಡ್ರೆ 2 3 6 ಆಗಿಬಿಡುತ್ತೆ. ಇದಂತೂ ಬರೋಲ್ಲ. 3 ಬರ್ಕೊಂಡ್ರೆ 3 ಇಂಟು 4 ಅಂದರೆ 12 ಬರುತ್ತೆ ತಾನೆ. ಹಾಗಾದ್ರೆ n ಇಸ್ ಈಕ್ವಲ್ ಟು 3 ಬರ್ತದೆ ಅಷ್ಟು. ಹೌದಾ? ಈಸಿ ಇದೆ, ಹೋಯ್ತಲ್ಲ. ನೋಡಿ, ಈ ಐಡಿಯಾ ಗೊತ್ತಿರಬೇಕಷ್ಟೇ. ಒಂದೊಂದನ್ನೇ ರೆಡ್ಯೂಸ್ ಮಾಡ್ಕೊತ ಬರ್ತೀವಿ, ಎಲ್ಲಿಗಾದ್ರೂ ಸ್ಟಾಪ್ ಮಾಡ್ಕೊಂಡು ಅಲ್ಲಿ ಫ್ಯಾಕ್ಟೋರಿಯಲ್ ಅಂತ ಬರೀಬೋದು. ಹೌದಾ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 3. If n plus 2 factorial is equal to 20 into n factorial, then the value of n is. ನೋಡಿ, ಈ ಥರದ್ದು ಕೇಳಿದ್ದಾರೆ ಕ್ಯಾಸೆಟ್ಟಿಗೆ, ಅದಕ್ಕೆ ಐಡಿಯಾ ಗೊತ್ತಿರಲಿ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳೋದಷ್ಟೇ. ನೋಡಿ, n plus 2 factorial is equal to 20 into n factorial ಇದೆ. ಹೌದಾ? ನೋಡಿ, n plus 2 ಫ್ಯಾಕ್ಟೋರಿಯಲ್ ಅನ್ನು ಹೇಗೆ ಬರಿಬೋದು? n plus 2 ಫ್ಯಾಕ್ಟೋರಿಯಲ್ ಅಂದರೆ n plus 2 ಇಂಟು ಒಂದೊಂದೇ ಕಮ್ಮಿ ಮಾಡ್ಬೇಕು ತಾನೆ. n plus 1 ಇಂಟು n ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 20 ಇಂಟು n ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. n plus 2 ಇಂಟು n plus 1 ಇಸ್ ಈಕ್ವಲ್ ಟು 20. ಸೇಮು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಆನ್ಸರ್ ಟು ಕ್ವಶನ್ ಹೋಗ್ಬೋದು. 4 plus 2 ಅಂದರೆ 6 ಇಂಟು 5 ಅಂದರೆ 30 ಬರುತ್ತೆ. ಇದಂತೂ ಅಲ್ಲ. 5 plus 2 ಅಂದರೆ 7 ಇಂಟು 6 ಅಂತ ಹೇಳಿದ್ರೆ 42 ಬರ್ತದೆ. ಇದು ಅಲ್ಲ. 2 plus 2 4 ಇಂಟು 3 ಅಂತ ಹೇಳಿದ್ರೆ 12. ಇದು ಬರೋಲ್ಲ. 3 plus 2 5 4s 20 ಅಂದರೆ ಆನ್ಸರು 4th ಒಂದು ಬರುತ್ತೆ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ. ಈಸಿ ಇದೆ. ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ನೆಕ್ಸ್ಟ್ ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ದ ಎಕ್ಸ್ಪೋನೆಂಟ್ ಆಫ್ 7 in 100 ಫ್ಯಾಕ್ಟೋರಿಯಲ್ ಈಸ್ ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ಇಲ್ಲಿ ಡಿಫೆಂಡ್ ಇದೆ ಅದು. ಈ ಕಾನ್ಸೆಪ್ಟನ್ನು ನಾವು PU ಅಲ್ಲೂ ಓದ್ಕೊಂಡಿರೋಲ್ಲ. ಎಕ್ಸ್ಪೋನೆಂಟ್ ಅಂದರೆ ಏನು ಅಂತೇಳಿ ಗೊತ್ತಿರ್ಬೇಕು ನಮಗೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ಪೋನೆಂಟ್ ಆಫ್ 3 ಇದು 10 ಫ್ಯಾಕ್ಟೋರಿಯಲ್ ಅಂದ್ಕೊಂಡೆ ಅಂದ್ಕೊಳ್ಳಿ. ಹೌದಾ? ಅಲ್ಲ, 100 ಫ್ಯಾಕ್ಟೋರಿಯಲ್ ಇದೆ, ಅದಕ್ಕೆ ಅದಕ್ಕೆ ಬೇರೆ ಮೆಥಡ್ ಹೇಳ್ಕೊತೀವಿ. ಈಗ ಜಸ್ಟ್ ನಾವು ಎಕ್ಸ್ಪೋನೆಂಟ್ ಆಫ್ 3 in 10 ಫ್ಯಾಕ್ಟೋರಿಯಲ್ ಯಾವ ಥರ ಕಂಡುಹಿಡ್ಕೊತೀವಿ ಅಂತೇಳಿ ಗೊತ್ತಾಗಬೇಕು. ನೋಡಿ, ಇಲ್ಲಿ ಯಾವ ಥರ ಮಾಡ್ಕೊತೀನಿ ಅಂತೇಳಿ. ಫಸ್ಟ್ 10 ಫ್ಯಾಕ್ಟೋರಿಯಲ್ ಅಂದರೆ ಏನು ಬರೀತೀವಿ? 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಹೌದಾ? 1 ಬಿಟ್ಬಿಡಿ. ನೋಡಿ, ಎಲ್ಲದನ್ನು ಪ್ರೈಮ್ ಪವರ್ ಫ್ಯಾಕ್ಟರೈಸೇಷನಲ್ಲಿ ಬರಿತಾ ಹೋಗ್ಬೇಕು. ಅಂದರೆ ಎಲ್ಲದನ್ನು ಪ್ರೈಮ್ ಪವರಲ್ಲಿ ಬರಿತಾ ಹೋಗ್ಬೇಕು.
10ನ ಹೇಗೆ ಬರೀತೀವಿ 5 ಇಂಟು 2 ಬರೀಬೋದಲ್ಲ. 5ನು ಪ್ರೈಮ್ ನಂಬರು, 2ನು ಪ್ರೈಮ್ ನಂಬರ್. ಅದೇ ಥರ 9ನ ಹೇಗೆ ಬರೀಬೋದು ನಾವು 3 ಸ್ಕ್ವಯರ್ ಬರೀಬೋದಲ್ಲ, ಅಂದರೆ ಅಲ್ಲಿ ಪ್ರೈಮ್ ಪವರಲ್ಲಿ ಬರೀಬೋದು. 8ನ 2 ಕ್ಯೂಬು, 7 ಅಂದ್ರೆ ಪ್ರೈಮ್ ನಂಬರು, 6 ಅಂದರೆ 3 ಇಂಟು 2, 5 ಈಸ್ ಆಲ್ಸೋ ಪ್ರೈಮ್ ನಂಬರು, 4 ಅಂದರೆ 2 ಸ್ಕ್ವಯರು, 3 ಪ್ರೈಮ್ ನಂಬರು, 2 ಪ್ರೈಮ್ ನಂಬರ್. ಹೌದಾ ನೋಡಿ, ಫಸ್ಟ್ 2 ತೊಗೊಂಡ್ಬಿಡ್ತೇನೆ. ಇಲ್ಲಿ 2 ಇಲ್ಲಿ 1 ಇದೆ, 1 ಇಲ್ಲಿ ಪ್ಲಸ್ 3 ಬರಿಬೋದಾಗುತ್ತೆ, ಯಾಕಂದರೆ ಪವರ್ 3 ಇದೆಲ್ಲ. ಅಂದರೆ ಇಲ್ಲಿ 2 ಇಂಟು 2 ಕ್ಯೂಬ್ ಅಂದರೆ 2 ಪವರ್ ಎಷ್ಟು ಬರ್ಬೋದು, 1 ಪ್ಲಸ್ 3 ಅಂದರೆ 4, 4 ಪ್ಲಸ್ 1 ಅಂದರೆ 5, 5 ಪ್ಲಸ್ 2 ಅಂದರೆ 7, 7 ಪ್ಲಸ್ 1 ಅಂದರೆ 8 ಬರಿಬೋದಲ್ಲ. 2 ಆಯಿತು. ನೆಕ್ಸ್ಟ್ 3 ತೊಗೊತೀವಿ. 3 ಪವರ್ ಇಸ್ 2, ಇಲ್ಲಿ 2 ಇದೆ. ನೆಕ್ಸ್ಟು ಇಲ್ಲಿ 1, 2 ಪ್ಲಸ್ 1 3, 3 ಪ್ಲಸ್ 1 4 ಬರಿಬೋದಲ್ಲ. ಅದು 3 ಆಯಿತು. ಇಲ್ಲೊಂದಿದೆ, ಇಲ್ಲಿ ಇಲ್ಲಿ. ನೆಕ್ಸ್ಟ್ ನೋಡಿ 5 ಇಲ್ಲಿದೆ, 5 ಪವರ್ 1, ನೆಕ್ಸ್ಟು ಇಲ್ಲೊಂದಿದೆ, ಅಂದರೆ 5 ಸ್ಕ್ವಯರ್ ಬಂತು. ನೆಕ್ಸ್ಟ್ ಅದೇ ಥರ 7 ತೊಗೊತೀನಿ, ಒಂದೇ ಒಂದಿರುತ್ತೆ. ನೋಡಿ ಹಾಗಾದರೆ 10 ಫ್ಯಾಕ್ಟ್ರಲ್ನ ಈ ಥರ ಬರೀಬೋದು ತಾನೆ. ನೋಡಿ, ಎಕ್ಸ್ಪೋನೆಂಟ್ ಆಫ್ 2 ಅಂತ ಹೇಳಿದ್ರೆ ಇದು ಎಷ್ಟಿದೆ, ಇದು 8. ಹಾಗಾದ್ರೆ ಎಕ್ಸ್ಪೋನೆಂಟ್ ಆಫ್ 2 ಈಸ್ 8 ಅಂತ ಬರಿತೀವಿ. ಎಕ್ಸ್ಪೋನೆಂಟ್ ಆಫ್ 3 ಅಂತ ಹೇಳಿದ್ರೆ 4, ಎಕ್ಸ್ಪೋನೆಂಟ್ ಆಫ್ 5 ಇಸ್ 2 ಆ್ಯಂಡ್ ಎಕ್ಸ್ಪೋನೆಂಟ್ಸ್ ಆಫ್ 7 ಇಸ್ 1. ಯಾವುದ್ರದ್ದು 10 ಫ್ಯಾಕ್ಟೋರಿಯಲಲ್ಲಿ. ಹೌದಾ, ಇದು ನೋಡಿ, ಈ ಐಡಿಯಾ ಗೊತ್ತಿರಬೇಕಷ್ಟೇ ಇಲ್ಲಿ. ಹಾಗಾದ್ರೆ ಇದನ್ನು ನೋಡಿ, ಇಲ್ಲೇನೋ 10 ಫ್ಯಾಕ್ಟೋರಿಯಲ್ ಇತ್ತು, ಈ ಥರ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. 100 ಫ್ಯಾಕ್ಟೋರಿಯಲ್ ಆ ಥರ ಮಾಡ್ಲಿಕ್ಕೆ ಬರಲ್ಲ. ಹೌದಾ, ಈಗ ಲೆಂತಿ ಆಗಿಬಿಡುತ್ತೆ. ಹಾಗಾದ್ರೆ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ಈಸಿ ಇದೆ ಇದು. ನೋಡಿ, ಎಕ್ಸ್ಪೋನೆಂಟ್ ಆಫ್ 3 ಇನ್ 10 ಏನಂತ ಗೊತ್ತಾಗಿದೆ, 4. ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ 3 ಇಂದ 10ನ ಡಿವೈಡ್ ಮಾಡ್ತಾ ಬನ್ನಿ. ಆದರೆ ಇಲ್ಲಿ ಕೋಶೆಂಟ್ಸ್ನ ಬರಿತಾ ಹೋಗಬೇಕು, ಕೋಶೆಂಟ್. ಹೌದಾ, ಮತ್ತು ನೋಡಿ ಕರೆಕ್ಟ್ ಡಿವೈಡ್ ಆಗಲ್ಲ ಅಂದರೆ 10ರದ ಕೋಶೆಂಟ್ ಬರಿತಾ ಹೋಗೋದಷ್ಟೆ. ಅಂದರೆ ಈಗ ನೋಡಿ 3 3s 9. ಹೌದಾ, ರಿಮೈಂಡರ್ ಬೇಡ ನಮಗೆ. ಮತ್ತೆ ಇದು 3 ಇಂದನೇ ಡಿವೈಡ್ ಮಾಡ್ತಾ ಹೋಗ್ಬೇಕು. 3 1s 3, ಲಾಸ್ಟಿಗೆ ಕೋಶೆಂಟ್ 0 ಬರೋ ತನಕ ಡಿವೈಡ್ ಮಾಡಬೇಕು. 3 0 0. ಹೌದಾ, ಇದಿಷ್ಟನ್ನು ಸಮ್ ಮಾಡಿಕೊಂಡೆ ಅಂದರೆ ಇದು ಎಕ್ಸ್ಪೋನೆಂಟ್ ಆಫ್ 3 ಆಗಿರುತ್ತೆ. ಅಂದರೆ 3 ಪ್ಲಸ್ 1 ಇಸ್ 4 ತಾನೆ. ನೋಡಿ, ಎಕ್ಸ್ಪೋನೆಂಟ್ ಆಫ್ 3 ಇಸ್ 4. ಡೈರೆಕ್ಟಾಗಿ ಬರಿಬೋದಲ್ಲ. ಹೌದಾ, ಕೋಶೆಂಟ್ ಬರಿತಾ ಹೋಗ್ಬೇಕು ನೋಡಿ. ಅಥವಾ ನೋಡಿ ಇದ್ರದ್ದೇ 2 ಇನ್ 10 ಫ್ಯಾಕ್ಟರಲ್ಲಿ ಕೊಟ್ಟಿದ್ರು ಅಂದರೆ 2 5s 10 ತಾನೆ. ನೆಕ್ಸ್ಟು 2 2s 4 ಅಲ್ಲ. ಅದಾದಮೇಲೆ 2 1s 2, ನೆಕ್ಸ್ಟು 2 0s. ಇವಿಷ್ಟು ಆ್ಯಡ್ ಮಾಡಬೇಕಲ್ಲ. 5 6 7 8, ದೇರ್ಫೋರ್ ಎಕ್ಸ್ಪೋನೆಂಟ್ ಆಫ್ 2 ಈಸ್ 8. ಈ ಥರ ಬರುತ್ತೆ. ಹೌದಾ, ಇದನ್ನು ಡೈರೆಕ್ಟಾಗಿ ಡಿವೈಡ್ ಮಾಡ್ಕೊಂಡು ಹೋದರೆ ಈಸಿ ಆಗಿಬಿಡುತ್ತೆ. ಅಲ್ಲಿ ಅದು ಗೊತ್ತಿರಬೇಕು. ಮತ್ತು ಇಲ್ಲೆಲ್ಲ ಕೋಶೆಂಟ್ಸ್ ಬರಿತಾ ಹೋಗ್ಬೇಕು. ಹಾಗಾದರೆ ಎಕ್ಸ್ಪೋನೆಂಟ್ ಆಫ್ 7 ಇನ್ 100 ಫ್ಯಾಕ್ಟೋರಿಯಲ್ ಅಂದರೆ 7 ಇಂದ 100ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಹೌದಾ, ನೋಡಿ ಏನು ಬರ್ಬೋದಿಲ್ಲ. 7 1s 7, 30 ಬಂತು. 7 4s 28, 14 ಬರ್ಕೊತೀನಿ. ನೆಕ್ಸ್ಟು 7 2s 14. ಹೌದಾ, ನೆಕ್ಸ್ಟು 7 0 ಬರ್ಕೊಂಬಿಡೋದು ಅಷ್ಟೇ. ಹೌದಾ, ಅಂದರೆ 14 ಪ್ಲಸ್ 2 ಎಷ್ಟು ಬರ್ತದೆ, 16. ಎಕ್ಸ್ಪೋನೆಂಟ್ ಆಫ್ 7 ಇನ್ 100 ಫ್ಯಾಕ್ಟೋರಿಯಲ್ ಈಸ್ 16 ಬರುತ್ತೆ. ಆಯ್ತಲ್ಲ. ನೋಡಿ, ಇದು ಮೆಥಡ್ ಗೊತ್ತಿರಲಿ, ಈಸಿಯಾಗಿ ಮಾಡ್ಕೊಳೋದಕ್ಕೆ. ಎಕ್ಸ್ಪೋನೆಂಟ್ ಆಫ್ ಎನಿ ನಂಬರ್ ಇನ್ ಎನಿ ಫ್ಯಾಕ್ಟೋರಿಯಲ್ ಕೊಟ್ಟಿದ್ರು ಅಂದರೆ ಈ ಐಡಿಯಾ ಯೂಸ್ ಮಾಡ್ಕೊಡಿ. ಅದರಲ್ಲಿ ಏನು ಬರ್ಕೊಂಡು ಹೋಗ್ತೀವಿ ನಾವು, ಕೋಶೆಂಟ್ನ ಬರ್ಕೊಂಡು ಹೋಗ್ತೀವಿ. ಲಾಸ್ಟಿಗೆ ಎಲ್ಲರೂ ಅದನ್ನು ಆ್ಯಡ್ ಮಾಡಬೇಕಷ್ಟೆ. ಐಡಿಯಾ ಗೊತ್ತಾಯ್ತಲ್ಲ ಇಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 5. n minus 1 p r plus r into n minus 1 p r minus 1 is equal to ಅಂತ ಹೇಳಿದ್ರು. ನೋಡಿ, ಈ ರಿಸಲ್ಟ್ ಗೊತ್ತಿದ್ರೂ ಯೂಸ್ ಆಗುತ್ತೆ ಎಷ್ಟೊಂದು ಕಡೆ. ನೋಡಿ, ನಮಗೆ ಇದು ಇಂಪಾರ್ಟೆಂಟ್. ನಮಗೆ ಈ ರಿಸಲ್ಟ್ ಗೊತ್ತಿರಬೇಕು. n p r is equal to n minus 1 p r plus r into n minus 1 p r minus 1 ಅಂತ ಹೇಳ್ತೀವಿ. ನೋಡಿ, ರಿಸಲ್ಟ್ ಏನಾದ್ರು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ n p r ಅಂತ ಬರೆದ್ಬಿಡ್ಬೋದು. ಹೌದಾ, ಆದರೂ ನೋಡಿ ಈ ರಿಸಲ್ಟ್ನ ಪ್ರೂವ್ ಮಾಡ್ಬೋದು. ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಫಸ್ಟು ಆರ್ ಎಚ್ ಎಸ್ ಅಲ್ಲಿ ಏನಿರೋದು, n minus 1 p r plus r into n minus 1 p r minus 1. ನೋಡಿ, n minus 1 p r ಅಂತ ಹೇಳಿದ್ರೆ ಏನು ಬರಿತೀವಿ ನಾವು, ಪರ್ಮಿಟೇಷನ್ ಫಾರ್ಮುಲಾ
n minus 1 factorial divided by n minus 1 minus r factorial plus r into ಇದನ್ನು ಅಷ್ಟೇ n minus 1 factorial divided by n minus 1 ಇದು ಮೈನಸ್ ಮಾಡ್ಕೊಂಡಾಗ ಮೈನಸ್ r ಪ್ಲಸ್ 1 ಫ್ಯಾಕ್ಟೋರಿಯಲ್ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್. ನೋಡಿ ಎರಡರಲ್ಲೂ ಏನು ಕಾಮನ್ ತೆಗಿಬೋದು, n ಮೈನಸ್ 1 ಫ್ಯಾಕ್ಟೋರಿಯಲ್ ಕಾಮನ್ ತೊಗೊತೀನಿ, ಇದನ್ನು 1 ಬೈ n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್ ಪ್ಲಸ್ r ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಬರೀಬೋದಲ್ಲ. ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂತೇಳಿ, n ಮೈನಸ್ 1 ಫ್ಯಾಕ್ಟೋರಿಯಲ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಮೈನಸ್ n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್ ಪ್ಲಸ್ r ಬೈ ಇದನ್ನು n ಮೈನಸ್ r ಇಂಟು n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್ ಬರೀಬೋದಲ್ಲ. ಆದರೆ ಎರಡರಲ್ಲೂ ಏನು ಕಾಮನ್ ತೆಗಿತೀವಿ, n ಮೈನಸ್ 1 ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್ ಕಾಮನ್ ತೊಗೊಂಡೆ ಅಂದರೆ ಇದು 1 ಪ್ಲಸ್ r ಬೈ n ಮೈನಸ್ r ಉಳಿತು, ಹೌದಾ. ನೋಡಿ n ಮೈನಸ್ r ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ n ಮೈನಸ್ 1 ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಪ್ಲಸ್ r ಬೈ n ಮೈನಸ್ r, ಹೌದಾ. ಮೈನಸ್ r ಪ್ಲಸ್ r ಕ್ಯಾನ್ಸಲ್ ಆಯಿತು. ಇದನ್ನೇ ಇದು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಇಂಟು n ಮೈನಸ್ r ಮೈನಸ್ 1 ಫ್ಯಾಕ್ಟೋರಿಯಲ್, ಹೌದಾ. ನೋಡಿ n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ ಏನು ಬರೀಬೋದು, n ಫ್ಯಾಕ್ಟೋರಿಯಲ್ ಇದನ್ನು n ಮೈನಸ್ r ಫ್ಯಾಕ್ಟೋರಿಯಲ್, ಹೌದಾ. n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದರೆ n p r ಬರುತ್ತೆ, ಹೌದಾ. ಯಾಕೆ ನೋಡಿ ಇಂಪಾರ್ಟೆಂಟ್, ನಮಗೆ ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಇದಕ್ಕೆ ಡೈರೆಕ್ಟಾಗಿ ಸೆಕೆಂಡ್ ಒನ್ ಬರೆದ್ಬಿಡ್ಬೋದು. ಅದಕ್ಕೆ ಈ ಫಾರ್ಮುಲಾನೂ ಗೊತ್ತಿರಲಿ, ಈ ಫಾರ್ಮುಲಾ ಯೂಸ್ ಮಾಡೋವಂಥದ್ದು ಕೇಳ್ಬೋದು, ಹೌದಾ. ಅದಕ್ಕೆ ಡೈರೆಕ್ಟಾಗಿ ಬರ್ಕೊಳೋದು ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ಇರೋದೇ ಮತ್ತೆ ಇಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಅದಕ್ಕೆ ಎನ್ ಪಿ ಆರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು n ಮೈನಸ್ 1 ಪಿ ಆರ್ ಪ್ಲಸ್ r ಇಂಟು n ಮೈನಸ್ 1 ಪಿ ಆರ್ ಮೈನಸ್ 1 ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ, ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. ನೋಡಿ ಇಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡೋಂಥ ಇನ್ನೊಂದು ಪ್ರಾಬ್ಲಮ್ ಇದೆ. ಇಫ್ 12PR ಇಸ್ ಈಕ್ವಲ್ ಟು 11P6 ಪ್ಲಸ್ 6 ಇಂಟು 11P5 ಇದೇ ಥರ ಇದೆ. ಆದರೆ ಇಲ್ಲಿ ಏನಿರುತ್ತೆ ಅದು r ಆಗಿರುತ್ತೆ ತಾನೆ, ಹೌದಾ. ದೆನ್ r ಈಸ್ ಈಕ್ವಲ್ ಟು ಅಂದರೆ r ಈಕ್ವಲ್ ಟು ಡೈರೆಕ್ಟಾಗಿ 6 ಬರೀಬೋದು, ಹೌದಾ. ನೋಡಿ ಇಲ್ಲಿ n-ಗೆ 12 r-ಗೆ 6 ಬರ್ಕೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ ಇದು 12P6 ಇಸ್ ಈಕ್ವಲ್ ಟು 12 ಮೈನಸ್ 1 ಅಂದರೆ 11P6 ಪ್ಲಸ್ 6 ಇಂಟು 12 ಮೈನಸ್ 1 ಅಂದರೆ 11P6 ಮೈನಸ್ 1 ಅಂದರೆ 5. ಇದನ್ನೇ ಅಲ್ಲಿ ಕೊಟ್ಟಿರೋದಲ್ಲ. ದೇರ್ಫೋರ್ r ಇಸ್ ಈಕ್ವಲ್ ಟು ಏನು ಬರುತ್ತೆ ಅಲ್ಲಿ 6 ಬರ್ತದಲ್ಲ. ಇದನ್ನು ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈ ಥರದ್ದು ಇದಕ್ಕೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಅದು ಇದು ಗೊತ್ತಿರಲಿ. ಎನ್ ಪಿ ಆರ್ ಇಸ್ ಈಕ್ವಲ್ ಟು n ಮೈನಸ್ 1 ಪಿ ಆರ್ ಪ್ಲಸ್ r ಇಂಟು n ಮೈನಸ್ 1 ಪಿ ಆರ್ ಮೈನಸ್ 1 ಅಂತ ಹೇಳ್ತೀವಿ, ಹೌದಾ. Next one, how many 3-digit number can be formed from the digits if the repetition is allowed ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಅಲ್ಲಿ ರಿಪಿಟೇಷನ್ ಅಲೋಡ್ ಅಥವಾ ನಾಟ್ ಅಲೋಡ್ ಅದು ನೋಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕಲ್ಲಿ. ಮತ್ತು ನೋಡಿ ಈ ಥರದ್ದು ಕೇಳ್ತಾ ಇದ್ದಾರೆ, ನಂಬರ್ಸಲ್ಲಿ ಕೇಳ್ಬೋದು ಮತ್ತು ಇನ್ನೊಂದು ಆಲ್ಫಾಬೆಟ್ಸಲ್ಲಿ ಅರೇಂಜ್ ಮಾಡೋವಂಥದ್ದು. ಇವೆರಡು ಟೈಪಿಂದ ಎಷ್ಟೊಂದು ಸಲ CET ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿಲ್ಲ ಅಷ್ಟೇ. ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1 2 3 4 5 1 2 3 4 5 ಅಂದರೆ ಟೋಟಲ್ ಡಿಜಿಟ್ಸ್ ಎಷ್ಟಿದೆ ಇದರಲ್ಲಿ 5 ಇದೆ. ಇದರಲ್ಲಿ ಎಷ್ಟು ಮಾಡ್ಕೋಬೇಕು ನಾವು 3-digit ನಂಬರ್ಸ್ನ ಮಾಡ್ಕೋಬೇಕು, ಹೌದಾ. ಮತ್ತು ರಿಪಿಟೇಷನ್ ಈಸ್ ಅಲೌಡ್ ಅಂತ ಹೇಳಿದ್ದಾರೆ. ಹಿಯರ್ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways, ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways, ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways. ಯಾಕೆಂದರೆ ಇದು 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು. ಅಂದರೆ 5 ways ಫಿಲ್ ಮಾಡ್ಬೋದು ತಾನೆ. ರಿಪಿಟೇಷನ್ ಈಸ್ ಅಲೋಡ್ ಅಂತ ಹೇಳಿರೋ ಕಾರಣ ಇದನ್ನು 5 ways ಇದನ್ನು 5 ways ಆಗುತ್ತೆ. ಎಲ್ಲ ವರ್ಕು ಅಟ್ ಎ ಟೈಮ್ ಮಾಡಬೇಕಲ್ಲ. ಹಾಗಾದ್ರೆ 5 ಇಂಟು 5 ಇಂಟು 5 ಅಂತ ಹೇಳಿದ್ರೆ 125 ways ಬರುತ್ತೆ, ಅಂದರೆ ಸೆಕೆಂಡ್ 1 ಬರುತ್ತೆ ಅಷ್ಟೇ, ಹೌದಾ. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 8-1.
ನೋಡ್ಕೊಳ್ಳಿ, ಎ ಕಾಯಿನ್ ಈಸ್ ಟಾಸ್ಡ್ 4 times ಆ್ಯಂಡ್ ಔಟ್ಕಮ್ಸ್ ಆರ್ ರೆಕಾರ್ಡೆಡ್, ಹೌ ಮೆನಿ ಪಾಸಿಬಲ್ ಔಟ್ಕಮ್ಸ್ ಆರ್ ದೇರ್ ಅಂತ ಹೇಳಿದ್ದಾರೆ. ಹೌದಾ, ಅದು ಈಸಿ ಇದೆ ನೋಡಿ. ಎ ಕಾಯಿನ್ ಈಸ್ ಟಾಸ್ಡ್ 4 times. ಹೌದಾ, ಅಂದರೆ 1 time ಟಾಸ್ ಮಾಡ್ಕೊಂಡಾಗ 2 ಪಾಸಿಬಿಲಿಟಿ ಇದೆ, ಒಂದು ಹೆಡ್ ಅಥವಾ ಇನ್ನೊಂದೇನಿದೆ ಟೇಲ್. ಹೌದಾ, ಹಾಗೆ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂದ್ರೆ 4 times ಟಾಸ್ ಮಾಡ್ಬೇಕು ತಾನೆ. ಫಸ್ಟ್ ಟೈಮ್ ಟಾಸ್ ಮಾಡಿದಾಗ ಹೆಡ್ ಆರ್ ಟೇಲ್ ಬರ್ಬೋದು, ಅಂದರೆ 2 ಪಾಸಿಬಿಲಿಟಿ. ಸೆಕೆಂಡ್ ಟೈಮಿಗೂ 2 ಪಾಸಿಬಿಲಿಟೀಸು, ಥರ್ಡು 2, ಫೋರ್ತಿಗೂ 2. ಹಾಗಾದ್ರೆ 2 × 2 × 2 × 2 ಅಂದರೆ 2 power 4 ಅಂದರೆ 16 ಬರುತ್ತೆ. ಹೌದಾ, ಸೇಮ್ ಐಡಿಯಾ ಗೊತ್ತಿರಲಿ. ಇಫ್ ಎ ಕಾಯಿನ್ ಇಸ್ ಟಾಸ್ಡ್ n times ಆ್ಯಂಡ್ ಔಟ್ಕಮ್ ಆರ್ ರೆಕಾರ್ಡೆಡ್, ಹೌ ಮೆನಿ ಪಾಸಿಬಲ್ ಔಟ್ಕಮ್ಸ್ ಆರ್ ದೇರ್ ಅಂತ ಹೇಳಿದ್ರೆ 2 power n ಅಂತ ಹೇಳ್ತೀವಿ ಅಷ್ಟೇ. ಹೌದಾ, ಎಷ್ಟು ಟೈಮ್ಸ್ ಇರುತ್ತಲ್ಲ ಅಷ್ಟು 2 power ತೊಗೊಂಡ್ರೆ ಆಯಿತು. 4 times ಇದೆ, ದೇರ್ಫೋರ್ 2 power 4 ಅಂದರೆ ಡೈರೆಕ್ಟಾಗಿ 16 ಅಂತ ಬರೀಬೋದು. ಹೌದಾ, ಇದು ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ, ನೆಕ್ಸ್ಟ್ ಒನ್, the total number of 9-digit numbers which have all different digits is ಅಂತ ಹೇಳಿದ್ದಾರೆ. ಹೌದಾ, the total number of 9-digit numbers which have all different digits is ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಟೋಟಲ್ ಡಿಜಿಟ್ಸ್ ಎಷ್ಟು ಬರುತ್ತೆ ಅಂದರೆ 0, 1, 2, 3, 4, 5, 6, 7, 8, 9 ಅಂದರೆ ಟೋಟಲ್ 10 ಪಾಸಿಬಿಲಿಟೀಸ್ ಇದೆ. ಹೌದಾ, ನಮಗೆ ಎಷ್ಟು ಡಿಜಿಟ್ ನಂಬರ್ ಬೇಕು? 9 digits. ಹೌದಾ, ಹೌದಾ ನೋಡಿ, ಈಗ ಇಲ್ಲಿ ಫಸ್ಟ್ ಬಾಕ್ಸ್ನ ಏನೇನು ಫಿಲ್ ಮಾಡ್ಬೋದು, ಈ 10 ಫಿಲ್ ಮಾಡೋಕ್ಕೆ ಬರಲ್ಲ ಇಲ್ಲಿ. ಅಕಸ್ಮಾತ್ ನಾವು ಫಸ್ಟ್ ಬಾಕ್ಸ್ನ ಏನಾದ್ರು 0 ಫಿಲ್ ಮಾಡಿದೆ ಅಂದರೆ ಇದು ಎಷ್ಟು ಡಿಜಿಟ್ ನಂಬರ್ ಆಗಿಬಿಡುತ್ತೆ? 8 digit ನಂಬರ್ ಆಗಿಬಿಡುತ್ತೆ. ಹೌದಾ, ಹಾಗಾದ್ರೆ ಫಸ್ಟ್ 0 ಫಿಲ್ ಮಾಡೋಕ್ಕೆ ಬರಲ್ಲ. 0 ಫಿಲ್ ಮಾಡೋಕ್ಕೆ ಬರಲ್ಲ ಅಂದರೆ ಎಷ್ಟು ಪಾಸಿಬಿಲಿಟೀಸಲ್ಲಿ ಇದನ್ನು ಫಿಲ್ ಮಾಡ್ಬೋದು? ಇಟ್ ಕ್ಯಾನ್ ಬಿ ಫಿಲ್ಡ್ ಇನ್ 9 ways. ಹೌದಾ, ಆಲ್ರೆಡಿ ಇಲ್ಲೊಂದು ನಂಬರ್ನ ಫಿಲ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ಇಲ್ಲಿ ಏನಂತ ಹೇಳೋದು, ವಿಚ್ ಹ್ಯಾವ್ ಆಲ್ ಡಿಫ್ರೆಂಟ್ ಡಿಜಿಟ್ಸ್ ಅಂತ ಹೇಳಿದ್ದಾರೆ. ಹೌದಾ, ಆಲ್ ಡಿಫ್ರೆಂಟ್ ಡಿಜಿಟ್ಸ್ ಅಂತ ಹೇಳಿದ್ದಾರೆ ಅಂದರೆ ವಿತೌಟ್ ರಿಪಿಟೇಷನ್ ಅಂತ ಹೇಳಿ. ಹೌದಾ, ಅದ್ರ ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ದಾರೆ ಅಂದರೆ ಹೇಗೆ ಮಾಡ್ಕೊತೀವಿ ಅಂತೇಳಿ, ಇಲ್ಲಿ ಆಲ್ರೆಡಿ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ 6 ಅಂತೇಳಿ ಹಾಕೊಂಬಿಟ್ಟೆ ಅಂದರೆ ಇನ್ನು ಉಳಿದಿರೋದನ್ನು ಇಲ್ಲಿ ಫಿಲ್ ಮಾಡ್ಬೋತಾನೆ. ಉಳಿದಿರೋದು ಎಷ್ಟಿದೆ ಮತ್ತೆ ಉಳಿದಿರೋದು 8 ಅಲ್ಲ ಅಲ್ಲಿ, ಮತ್ತು 9 ಉಳ್ಕೊಂಡಿರುತ್ತೆ. ಯಾಕೆ ಅಂದರೆ ಈ 0 ಒಂದು ಇನ್ಕ್ಲೂಡ್ ಆಗಿಬಿಡ್ತದೆ ಅಲ್ಲಿ. ಹಾಗೆ ಇದ್ರೊಳಗೆ ಮತ್ತೊಂದು ಹಾಕ್ದೆ ಅಂದರೆ ನೆಕ್ಸ್ಟ್ 8, 7 ಈ ಥರ ಬರ್ತಾ ಹೋಗುತ್ತಾನೆ. ಇದು 6, 5, 4, 3, 2 ಈ ಥರ ಬರೀಬೋದು. ಹೌದಾ, ಹಾಗಾದ್ರೆ ಇದು ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ತನಕ ಇದೆ ಅಲ್ಲ, ಇದನ್ನು ಏನಂತ ಬರಿಬೋದು ಅಂದರೆ ನಾವು 9 ಫ್ಯಾಕ್ಟೋರಿಯಲ್ ಬರಿಬೋದು. ಯಾಕಂದರೆ ಇಂಟು 1 ಮಾಡ್ಕೊಂಡ್ರೂ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಹೇಗೆ 9 ಫ್ಯಾಕ್ಟೋರಿಯಲ್ ಆಯಿತು. ಹಾಗಾದ್ರೆ ಎಷ್ಟು ಬರುತ್ತೆ ಆನ್ಸರು? 9 × 9 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದರೆ ಥರ್ಡ್ ಒಂದು ಬರುತ್ತೆ ಅಷ್ಟೇ. ಈಸಿ ಇದೆ. ಈ ಥರದ್ದು ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕಿಲ್ಲಿ. ಈಸಿ ಇದೆ ಅದು. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. The number of arrangement of the word Allahabad, ALLA, HA, BAD ಹೌದಾ, ಈಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಇದನ್ನು ಅಷ್ಟೇ, ಪರ್ಮಿಟೇಷನಲ್ಲಿ ಈ ಥರದ್ದು ಪ್ರಾಬ್ಲಮ್ ನಾವು ಫಸ್ಟ್ PU ಅಲ್ಲಿ ಮಾಡ್ಕೊಂಡಿದ್ವಿ. ಪ್ಲಸ್ ಐಡಿಯಾಸ್ ಗೊತ್ತಿರಬೇಕಿಲ್ಲಿ. ನೋಡಿ, ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಅಂತ ಹೇಳಿದ್ವಿ ಅಂದರೆ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಟೋಟಲ್ ನಂಬರ್ ಆಫ್ ಲೆಟರ್ಸ್ ತೊಗೋಬೇಕು ಫಸ್ಟಿಗೆ. ನೋಡಿ, 1, 2, 3, 4, 5, 6, 9 ಲೆಟರ್ಸ್ ಇದೆ. ಹಾಗಾದ್ರೆ ಇಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ ನ್ಯೂಮರೇಟ್ರಲ್ಲಿ ಅಂತೂ 9 ಫ್ಯಾಕ್ಟೋರಿಯಲ್ ಬಂದ್ಬಿಡುತ್ತೆ. ಯಾವ ಲೆಟರು ರಿಪೀಟ್ ಆಗಲಿಲ್ಲ ಅಂತ ಹೇಳಿದರೆ ಇದಕ್ಕೆ ಆನ್ಸರ್ 9 ಫ್ಯಾಕ್ಟೋರಿಯಲ್. ಯಾವ್ದಾದ್ರು ರಿಪೀಟ್ ಆಯಿತು ಅಂದರೆ ಏನು ಮಾಡ್ತಾಯಿದ್ವಿ ನಾವು, ಅದನ್ನು ಡಿವೈಡೆಡ್ ಬೈ ಮಾಡ್ತಾಯಿದ್ವಿ ತಾನೆ. ಹೌದಾ, ಹಾಗೆ ನೋಡಿ ಇಲ್ಲಿ ಎಲ್ ಎಷ್ಟು ಟೈಮ್ ರಿಪೀಟ್ ಆಗಿದೆ, ಅದ ಎ ಎಷ್ಟು ಟೈಮ್ ರಿಪೀಟ್ ಆಗಿದೆ? 1, 2, 3, 4 ಟೈಮ್ಸ್ ಎ ರಿಪೀಟ್ ಆಗಿದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್. ಪ್ಲಸ್ ಇನ್ಯಾವುದಾದ್ರು ರಿಪೀಟ್ ಆಗಿದೆ ಅಂತ ನೋಡ್ಕೋಬೇಕು. ನೋಡಿ, ಎಲ್ 2 ಟೈಮ್ಸ್ ರಿಪೀಟ್ ಆಗಿದೆ, ಹೇಗೆ 2 ಫ್ಯಾಕ್ಟೋರಿಯಲ್. ಇನ್ಯಾವುದೋ ರಿಪೀಟ್ ಆಗಿಲ್ಲ. ಹೌದಾ, ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ 9 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಬರುತ್ತೆ. ಅಂದರೆ ಫಸ್ಟ್ ಒನ್. ಹೌದಾ, ನೋಡಿ, ಇದು ಗೊತ್ತಿರ್ಬೇಕು ನಮಗೆ. ಇದು ನೆಕ್ಸ್ಟ್ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಅದಕ್ಕೆ ಜೊತೆಗೆ ಇನ್ನೂ ಏನಾದ್ರು ಕಂಡೀಷನ್ಸ್ ಹೇಳಿದ್ರು ಅಂತ ಹೇಳಿದ್ರೆ
ಅದು ಮತ್ತೆ ಬೇರೆ ಥರ ಥಿಂಕ್ ಮಾಡಬೇಕು. ಆ ಥರ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತದೆ. ಹೌದಾ? ಇಲ್ಲೇನು ಕಂಡೀಷನ್ಸ್ ಹೇಳಿಲ್ಲ, ಇಲ್ಲಿ ಬರೀ ಇಷ್ಟೇ ಹೇಳಿರೋದು. ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ ಅಲಹಾಬಾದ್ ಅಷ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಅದು ಬರ್ಕೊಂಡ್ವಿ. ಅದರಲ್ಲಿ ಎಷ್ಟು ಲೆಟರ್ಸ್ ಇದೆ? 9 ಲೆಟರ್ಸ್. ಅದಕ್ಕೆ 9 ಫ್ಯಾಕ್ಟೋರಿಯಲ್ ಬರ್ಕೊಂಡೆ. ಉಳಿದಿರೋದ್ರಲ್ಲಿ ಏನೇನು ರಿಪೀಟ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ದೀವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11 ನೋಡಿ. ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ ಮಿಸಿಸಿಪಿ ಕೊಟ್ಟಿದ್ದಾರೆ. ಇಫ್ ಈಚ್ ಕಂಟೇನ್ಸ್ ಐಸ್ ಆ್ಯಂಡ್ ಪೀಸ್ ಆರ್ ಕಮ್ ಟುಗೆದರ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಇಲ್ಲಿ ನಂಬರ್ ಆಫ್ ಅರೇಂಜ್ಮೆಂಟ್ ಸೇಮ್ ಮಾಡ್ಕೋಬೇಕು. ಆದರೆ ಐ ಮತ್ತು ಪಿ ಏನಾಗಿರ್ಬೇಕು ನಮಗೆ? ಕಮ್ ಟುಗೆದರ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಮಗೆ. ಐ ಎಲ್ಲ ಎಷ್ಟಿದೆ? 1 2 3 4 ಇದೆ. ಹೌದಾ? ಐ ಆ್ಯಂಡ್ ಪೀಸ್ ಅಂತ ಹೇಳಿದ್ದಾರೆ. ಹೌದಾ? ಪಿ ಏನು ಕಮ್ ಟುಗೆದರ್. ಪಿ ಎಷ್ಟಿರೋದು? 2 ಇದೆ. ಅವೆರಡು ಒಟ್ಟಿಗೆ ಬರ್ಕೊಂಡ್ಬಿಡ್ತೀನಿ. ಉಳಿದಿರೋದನ್ನು ಏನೇನಿದೆ ಅದನ್ನು ಬರ್ಕೊತೀನಿ. ಏನೇನಿರೋದು? ಎಮ್, ನೆಕ್ಸ್ಟ್ ಎಸ್ 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 4S ಇದೆ. ಇಷ್ಟು ಬರುತ್ತೆ. ಹೌದಾ? ನೋಡಿ, ಈಗ ಇವೆರಡು ಒಟ್ಟಿಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಕಮ್ಸ್ ಟುಗೆದರ್ ಅಂತ ಹೇಳ್ತಿದ್ದಾರೆ. ನೋಡಿ, ಎಲ್ಲ ಐನು ಒಟ್ಟಿಗೆ ಇರಬೇಕು, ಎಲ್ಲ ಪಿನೂ ಒಟ್ಟಿಗೆ ಇರಬೇಕು. ಅದಕ್ಕೆ ಈ ಥರದ್ದು ಏನಾದ್ರು ಕೇಳಿದ್ರು ಅಂದರೆ ಇಷ್ಟೂ ನಾವು 1 ಅಂತ ಕನ್ಸಿಡರ್ ಮಾಡ್ಕೊತೀವಿ, ಇದನ್ನು 1 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಹೌದಾ? ಇದ್ರದ್ದು ಈಗ ಎಷ್ಟು ಲೆಟರ್ಸ್ ಇದೆ? 1 2 3 4 5 ಲೆಟರ್ಸ್ ಕನ್ಸಿಡರ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಲೆಟರ್ಸ್ ಏನಾಯ್ತು ಈಗ? 5 + 1 6, 6 + 1 ಅಂದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ. ಇದರಲ್ಲಿ ಯಾವ್ದು ರಿಪೀಟ್ ಆಗಿದೆ ಅಂತ ನೋಡ್ಕೋಬೇಕು. ಇದು ರಿಪೀಟ್ ಆಗಿಲ್ಲ, ಇದು ಒಂದೇ ಒಂದು ಲೆಟರ್ ಇದು. ಹೌದಾ? ಯಾಕಂದರೆ ಇದು ಯಾವಾಗಲೂ ಏನಾದ್ರು ಮೂವ್ ಆಯಿತು ಅಂದರೆ ಇದೇ ಥರನೇ ಮೂವ್ ಆಗಬೇಕಿದು. ಹೌದಾ? ಇದೇನು ಚೇಂಜ್ ಮಾಡ್ಕೊಳಕ್ಕೆ ಬರೋಲ್ಲ. ಇದೂ ಅಷ್ಟೇ. ಹಾಗಾದ್ರೆ ಇದರೊಳಗೆ ನೋಡಿ, ಎಸ್ ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದೆ ತಾನೆ. ಅದಕ್ಕೆ ಏನು ಮಾಡ್ಕೋಬೇಕು? ಡಿವೈಡಿಂಗ್ ಬೈ 4 ಫ್ಯಾಕ್ಟೋರಿಯಲ್ ಮಾಡ್ತೀವಿ. ಅಂದರೆ 7 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಆನ್ಸರು. ಸಿಂಪ್ಲಿಫೈ ಮಾಡಬೇಕಷ್ಟೇ. 7 × 6 × 5 × 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 6 5 30, 30 × 7 ಅಂದರೆ 210 ಬರುತ್ತೆ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಯಾವ ಥರ ಮಾಡ್ಕೋತಿದ್ವಿ ಅಂತ ಗೊತ್ತಾಗಬೇಕು. ಮತ್ತು ನೋಡಿ, ಇಲ್ಲಿ ಇದು ಎಲ್ಲದೂ ಸೇಮ್ ಇದೆ. ಅದಕ್ಕೆ ನಾವು 1 ಅಂತ ತೊಗೊಂಡಿದ್ದೀವಿ. ಇದೇನಾದ್ರು ಈಗ ಎಲ್ಲದೂ ಸೇಮ್ ಅಲ್ಲಪ್ಪ ಇದು. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಾದರೂ ಬೇರೆದಿತ್ತು ಅಂದ್ಕೊಳ್ಳಿ, ಜಸ್ಟು ರೆಫರೆನ್ಸಿಗೆ. ಈ ಥರ ಬರ್ಕೊಂಡೆ ಅಂದ್ಕೊಳ್ಳಿ. ಹೌದಾ? ಅಂದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏನು ಬರ್ಕೊಂಡಿದ್ದೀವಿ ಅಂದರೆ ಓವೆಲ್ಸ್ ಬರ್ಕೊಂಡಿದ್ದೀನಿ. ನೋಡಿ, ಎ ಇದೆ, ಇ ಇದೆ, ಐ ಇದೆ, ಓ ಇದೆ. ಅಕಸ್ಮಾತ್ ಏನಾದರೂ ಒಂದು ವರ್ಡ್ ಕೊಟ್ಟಿದ್ದಾರೆ, ಆ ವರ್ಡಲ್ಲಿ 4 ಓವೆಲ್ಸ್ ಇದೆ ಅಂದ್ಕೊಳ್ಳಿ. ಆಲ್ ಓವೆಲ್ಸ್ ಕಮ್ ಟುಗೆದರ್ ಅಂತ ಹೇಳಿದರೆ ಅವಾಗಲೂ ಇದನ್ನೆಲ್ಲ ಒಟ್ಟಿಗೆ ಬರ್ಕೊಂಡಿದ್ದು ನಾವು 1 ಅಂದ್ಕೊಂಡೆ ಸಿಂಪ್ಲಿಫೈ ಮಾಡ್ಕೊತೀವಿ. ಹೌದಾ? ಆದರೆ ಇದ್ರದ್ದು ಮತ್ತು ಅರೇಂಜ್ಮೆಂಟ್ನ ಬರೀಬೇಕು. ಇದ್ರದ್ದು ಅರೇಂಜ್ಮೆಂಟ್ ಏನಾಗುತ್ತೆ ಅಂದರೆ 4 ಫ್ಯಾಕ್ಟರಿಯಲ್ ವೇಸಲ್ಲಿ ಇದನ್ನ ಅರೇಂಜ್ ಮಾಡ್ಬೋದು. ಹೌದಾ? ಯಾಕಂದರೆ 1 2 3 4 ಎಲ್ಲದೂ ಡಿಫ್ರೆಂಟ್ ಇದೆ. ಲೈಕ್ 4 ಫ್ಯಾಕ್ಟರಿಯಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು. ಅವಾಗ ಇದಕ್ಕೆ ಫೈನಲ್ ಆನ್ಸರ್ಗೆ ಇಂಟು ಏನು ಮಾಡ್ಕೊತೀವಿ, ಮತ್ತು 4 ಫ್ಯಾಕ್ಟರಿಯಲ್ ಮಾಡ್ಕೊತೀವಿ. ಇದ್ರ ಮೇಲೆ ಡಿಪೆಂಡು. ಯಾಕಂದರೆ ಇದರ ಅರೇಂಜ್ಮೆಂಟ್ ಇರೋದು ಒಂದೇ ಟೈಪ್ ಇದು. ಪಿ ಇದನ್ನು ಈ ಕಡೆ ಬರ್ಕೊಂಡ್ರೂ ಅದು ಸೇಮೇ ಇರ್ತದೆ. ಹೌದಾ? ಅದಕ್ಕೆ ಇದನ್ನು ಅರೇಂಜ್ಮೆಂಟ್ ಒಂದೇ ಟೈಪ್ ಇದೆ. ಅದಕ್ಕೆ ಇಲ್ಲಿ ಇಂಟು 1 ಅಷ್ಟೇ ಮಾಡ್ಕೊತಾ ಇದ್ದೀವಿ. ಏನೋ ಇದರಲ್ಲಿ ಮತ್ತೆ ಡಿಫ್ರೆಂಟ್ ಅರೇಂಜ್ಮೆಂಟ್ ಬರುತ್ತಾನೆ, ಅದನ್ನು ಮತ್ತೆ ನಾವು ಇಂಟು ಮಾಡ್ಕೊಂಡು ಹೋಗ್ಬೇಕು. ಹೌದಾ? ಅದಕ್ಕೆ ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲಿ. ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಂಡ್ವಿ ಅಂದರೆ ಈಸಿಯಾಗಿ ಮಾಡ್ಬೋದು. ಹೌದಾ? ಟ್ವೆಲ್ತ್ ಒನ್. How many 3-letter word can be formed by using the word number? If repeaters is allowed ಅಂತಿದೆ. ಅಂದರೆ ರಿಪಿಟೇಷನ್ ಅಲೌಡ್ ಅಂತ ಹೇಳಿದ್ದಾರೆ. ನೋಡಿ, ಸೇಮ್ ಇದು. ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ನಂಬರ್ಸ್ ಅಂತ ಕೊಡ್ತಾರಲ್ಲ, ಅದೇ ಥರ. ಅಂದರೆ ಇಲ್ಲಿ ನೋಡಿ 1 2 3 4 5 6 ಇದೆ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೋಬೋದು? 3-digit ನಂಬರ್ ಮಾಡ್ಕೋಬೇಕು. ಅಂದರೆ ಇದನ್ನು 6 ಟೈಪ್ಸ್ ಫಿಲ್ ಮಾಡ್ಬೋದು, ಇದನ್ನು 6 ಮಾಡ್ಕೋಬೋದು, ಇದನ್ನು 6 ಟೈಪ್ ಮಾಡ್ಬೋದು. ಹೌದಾ? ಈಗ 3-letter ವರ್ಡ್ ತಾನೆ. ಅಂದರೆ ಇದರಲ್ಲಿ ಇಲ್ಲೂ ಎನ್ ತೊಗೋಬೋದು. ಈ ಥರ ಅದು ಹೇಗಾರು ಫಿಲ್ ಮಾಡ್ಬೋದು. ಅದಕ್ಕೆ ಇದರಲ್ಲಿ 6, ಇದರಲ್ಲಿ 6, ಇದರಲ್ಲಿ 6. ಹಾಗಾದರೆ 6 × 6 × 6 ಅಂದರೆ ಆನ್ಸರ್ 6 ಕ್ಯೂಬ್ ಬರುತ್ತೆ. ಹೌದಾ? ಈಸಿ ಇದೆ, ಐಡಿಯಾ ಗೊತ್ತಿರಬೇಕಷ್ಟೇ.
ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 13. In how many ways can 5 boys and 5 girls sit in a row so that no 2 girls are together ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಸಿಟ್ ಇನ್ ಎ ರೋ ಅಂತ ಹೇಳಿದ್ದಾರೆ ನೋಡಿ. ಸಿಟ್ ಇನ್ ಎ ರೋ ಅಂತ ಹೇಳಿದ್ರೆ ಅದಕ್ಕೆ ಲೀನಿಯರ್ ಪರ್ಮಿಟೇಷನ್ ಅಂತ ಹೇಳ್ತೀವಿ. ಸಿಟ್ ಇನ್ ಎ ರೌಂಡ್ ಟೇಬಲ್ ಅಥವಾ ಏನೋ ಸರ್ಕುಲರ್ ಮ್ಯಾನರ್ ಈ ಥರ ಏನಾರು ಕೇಳಿದ್ರು ಅಂದರೆ ಅದಕ್ಕೆ ಸರ್ಕುಲರ್ ಪರ್ಮಿಟೇಷನ್ ಯೂಸ್ ಮಾಡ್ಕೊತೀವಿ. ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ. ಇಲ್ಲಿ ನೋಡ್ಕೊಳ್ಳಿ, ಇನ್ ಹೌ ಮೆನಿ ವೇಸ್ 5 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ ಸಿಟ್ ಅಂತ ಹೇಳಿದ್ದಾರೆ. ಹೌದಾ? ದಟ್ ನೋ 2 ಗರ್ಲ್ಸ್ ಆರ್ ಟುಗೆದರ್ ಅಂತ ಹೇಳಿದ್ದಾರೆ. ಫಸ್ಟ್ 5 ಬಾಯ್ಸ್ ತೊಗೊಂಡ್ಬರ್ತೀನಿ. 1 B1 B2 B3 B4 B5. ಹೌದಾ? ನೋಡಿ, 5 ಬಾಯ್ಸ್ನ ಯಾವ ಥರ ಅರೇಂಜ್ ಮಾಡ್ಬೋದು ನಾವು? ಇದನ್ನು 5 ಬಾಯ್ಸ್ನ ಯಾವ ಥರ ಅರೇಂಜ್ ಮಾಡ್ಬೋದು ನಾವು? 5 ಫ್ಯಾಕ್ಟೋರಿಯಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು ತಾನೆ. ಯಾಕಂದರೆ 5 × 4 × 3 × 2 × 1 ಬಂದ್ಬಿಡುತ್ತೆ. 5 ಫ್ಯಾಕ್ಟೋರಿಯಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು. ನೋಡಿ, ನೋ 2 ಗರ್ಲ್ಸ್ ಆರ್ ಟುಗೆದರ್ ಅಂತ ಹೇಳಿದ್ದಾರೆ. ಅಂದರೆ ಗರ್ಲ್ಸ್ ನೋಡಿ ಹೇಗೆ ಬರ್ಬೋದು ಅಂತೇಳಿ, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಈ ಥರ ಬಂದ್ರೂ ನೋ 2 ಗರ್ಲ್ಸ್ ಆರ್ ಟುಗೆದರ್ ಬಂದ್ಬಿಡುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಪ್ಲೇಸ್ ಇದೆ? 1 2 3 4 5 6 ಪ್ಲೇಸಲ್ಲಿದೆ. 6 ಪ್ಲೇಸಲ್ಲಿ ಏನು ಮಾಡ್ಕೋಬೇಕು ನಾವು? ಅಲ್ಲಿ 3 ಗರ್ಲ್ಸ್ನ ಫಿಕ್ಸ್ ಮಾಡಬೇಕು. ಹೌದಾ? ಯಾಕಂದ್ರೆ ನೋಡಿ, ಇಲ್ಲಿ ಎಲ್ಲೇ ಗರ್ಲ್ಸ್ ಬಂದ್ರು ನೋ 2 ಗರ್ಲ್ಸ್ ಸಿಟ್ ಟುಗೆದರ್ ಆಗಿಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರ್ಕೋತೀವಿ ಅಂದರೆ 6P3. ಹೌದಾ? ಅಂದರೆ 5 ಫ್ಯಾಕ್ಟೋರಿಯಲ್ ಇಂಟು 6P3 ಬರುತ್ತೆ ಅಷ್ಟೇ. ನನ್ನ ಆನ್ಸರು ಥರ್ಡ್ ಒನ್ ಬರುತ್ತೆ. ಹೌದಾ? ಹೇಗೆ ಮಾಡ್ಕೊಂಡ್ವಿ ಅಂತ ಗೊತ್ತಾಯ್ತಲ್ಲ. ನೋಡಿ, ಇದು ಲೀನಿಯರ್ ಪರ್ಮಿಟೇಷನು. ಅದಕ್ಕೆ ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಒನ್ 14. In how many ways can 5 boys and 5 girls sit in a circle ಅಂತ ಹೇಳಿದ್ರು ನೋಡಿ. So that no 2 boys sit together ಅಂತ ಹೇಳಿದ್ರು. ಹೌದಾ? ನೋಡಿ, 5 ಗರ್ಲ್ಸ್ನ ಈ ಥರ ಬರ್ಕೊತೀನಿ ಸರ್ಕುಲರ್ ಮ್ಯಾನರಲ್ಲಿ. ಈಗ 5 ಗರ್ಲ್ಸ್ನ, ಹೌದಾ? ಗರ್ಲ್ 1, ಗರ್ಲ್ 2, ಗರ್ಲ್ 3, ಗರ್ಲ್ 4, ಗರ್ಲ್ 5. ಹೌದಾ? ನೋಡಿ, ಅಲ್ಲಿ ಲೀನಿಯರ್ ಪರ್ಮಿಟೇಷನಲ್ಲಿ ಈಸಿಯಾಗಿ ಮಾಡ್ಕೊಂಡ್ಬಿಟ್ವಿ. 5 ಬಾಯ್ಸ್ನ ಯಾವ ಥರ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ವಿ. 5 ಫ್ಯಾಕ್ಟರಲ್ ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ವಿ. ಅದೇ ಇಲ್ಲಿ ನೋಡಿ, ಇಲ್ಲಿ ಸರ್ಕುಲರ್ ಪರ್ಮಿಟೇಷನ್ ಗೊತ್ತಿರ್ಬೇಕು ನಿಮಗೆ. n ಎಲಿಮೆಂಟ್ಸ್ ಅಥವಾ n ನಂಬರ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಅ ಸರ್ಕಲ್ನ ಎಷ್ಟು ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಂದರೆ ನಾವು n-1 ಫ್ಯಾಕ್ಟೋರಿಯಲ್ ಬೇಸಲ್ಲಿ ಅರೇಂಜ್ ಮಾಡ್ಬೋದು. ಇದು ಗೊತ್ತಾಗಬೇಕು ನಮಗೆ. ಯಾಕಂದರೆ ಇಲ್ಲಿ ಎಷ್ಟೊಂದು ಸೇಮ್ ಆಗಿಬಿಡ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ABC ನ ಲೀನಿಯರ್ ಪರ್ಮಿಟೇಷನಲ್ಲಿ ಅರೇಂಜ್ ಮಾಡಬೇಕು ಅಂದರೆ 3 ಫ್ಯಾಕ್ಟೋರಿಯಲ್ ಅಂದರೆ 6 ಟೈಪ್ಸ್ ಅರೇಂಜ್ ಮಾಡ್ಬೋದು. ಹೇಗೆ? ಒಂದು ABC ಆಗುತ್ತೆ, ಇನ್ನೊಂದು ACB ಆಗಿಬಿಡುತ್ತೆ. ನೆಕ್ಸ್ಟ್ ನೋಡಿ, BAC ಬರ್ಬೋದು, ಇನ್ನೊಂದು BCA ಬರ್ಬೋದು. ನೆಕ್ಸ್ಟು CAB ಬರ್ಬೋದು, ಅದೇ ಥರ CBA ಬರಿಬೋದು. ಇದೇನಿದೆ ನಮಗೆ ಲೀನಿಯರ್ ಪರ್ಮಿಟೇಷನ್ ಇದು. ಹೌದಾ? ನೋಡಿ, ಸರ್ಕುಲರ್ ಪರ್ಮಿಟೇಷನಲ್ಲಿ ಇದರಲ್ಲಿ ಎಷ್ಟೊಂದು ಸೇಮ್ ಆಗಿಬಿಡುತ್ತೆ. ಅಂದರೆ ನೋಡಿ, ಈಗ ಈ ಥರ ಇದೆ. ಇಲ್ಲಿ A ಇದೆ ಅಂದ್ಕೊಳ್ಳಿ, ಇಲ್ಲಿ B ಇದೆ, ಇಲ್ಲಿ C. ಹೌದಾ? ನೋಡಿ, ಇಲ್ಲಿ ಅರೇಂಜ್ಮೆಂಟ್ ಹೇಗಿದೆ ಅಂದರೆ ABC ಇದೆ. ಹೌದಾ? ನೋಡಿ, ಇನ್ನೊಂದು BCA ತಗೊತೀನಿ. B, ಇಲ್ಲಿ C, ಇದು A. ನೋಡಿ, ಸರ್ಕುಲರ್ ಪರ್ಮಿಟೇಷನಲ್ಲಿ ಇವೆರಡು ಸೇಮ್ ಇದು. ಏನಿಲ್ಲ, ಇದನ್ನು ಈ ಥರ ರೊಟೇಟ್ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ರೊಟೇಟ್ ಮಾಡ್ಕೊಂಡ್ರೆ ಇದೇ ಬರುತ್ತೆ ತಾನೆ, BCA ಅಥವಾ CAB. ಅಂದರೆ ನೋಡಿ, ABC, BCA, CAB ಇದು ಮೂರು ಏನಾಗ್ಬಿಡುತ್ತೆ ಅಂದರೆ ಸೇಮ್ ಇದು. ಹೌದಾ? ಇಲ್ಲಾದ ನೋಡಿ, ಲೀನಿಯರ್ ಪರ್ಮಿಟೇಷನಲ್ಲಿ 3 ಅಂತ ಕನ್ಸಿಡರ್ ಮಾಡ್ತೀವಿ. ಸರ್ಕುಲರ್ ಪರ್ಮಿಟೇಷನಲ್ಲಿ ಇದನ್ನ 1 ಅಂತಲೇ ಕನ್ಸಿಡರ್ ಮಾಡೋದು. ಇದು 1 ಟೈಪ್. ಇದು ಅದೇ ಥರ ನೋಡಿ, ಇದನ್ನು 1 ಟೈಪೇ. ಇದು ACB ಅಂದರೂ ಒಂದೇ, ನೋಡಿ BAC ಅಂದರೂ ಒಂದೇ, CBA ಅಂದರೂ ಒಂದೇ. ಹೌದಾ? ಅಂದರೆ ಸೈಕ್ಲಿಕ್ ಆರ್ಡ್ರಲ್ಲಿ ಚೇಂಜ್ ಆಗ್ತಿದೆ ಅಷ್ಟೇ. ಆದರೆ ಇದನ್ನು 1. ಅಂದರೆ ಇಲ್ಲಿ ಸರ್ಕುಲರ್ ಪರ್ಮಿಟೇಷನ್ ಒಳಗೆ ಎಷ್ಟು ಟೈಪ್ ಬರುತ್ತೆ ಅಂದರೆ 2 ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಷ್ಟೇ. ಯಾವುದನ್ನ 3ನ. ಅದಕ್ಕೆ ನೋಡಿ, ಅಲ್ಲಿ 3 ಇದೆ,
n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂದರೆ 2 ಬೇಸ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹೌದಾ? ಈಗ ಅಲ್ಲಿ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಸರ್ಕುಲರ್ ಪರ್ಮಿಟೇಷನ್ ಒಳಗೆ ಇನ್ನು ಸರ್ಕಲ್ ದಟ್ ನೋ 2 ಬಾಯ್ಸ್ ಸಿಟ್ ಟುಗೆದರ್ ಅಂದರೆ ಇನ್ನು ಉಳಿದಿರೋ ಇಷ್ಟು ಪ್ಲೇಸಲ್ಲಿ ಬಾಯ್ಸ್ನ ಅರೇಂಜ್ ಮಾಡ್ಬೇಕಾದ್ರೆ ಎಷ್ಟಿದೆ ಪ್ಲೇಸು? 1 2 3 4 5 ಪ್ಲೇಸಲ್ಲಿ ಬಾಯ್ಸ್ನ ಅರೇಂಜ್ ಮಾಡ್ಬೇಕು. ಎಷ್ಟು ಬಾಯ್ಸ್ ಇದ್ದಾರೆ? 5 ಬಾಯ್ಸ್. ಅಂದರೆ 5 ಬಾಯ್ಸ್ ಇನ್ 5 ಪ್ಲೇಸ್ ಅಂತ ಹೇಳಿದ್ರೆ 5p5 ಅಥವಾ 5 ಫ್ಯಾಕ್ಟೋರಿಯಲ್ ಬರೀಬೋದು. ಹೌದಾ? 5 ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ ಏನು ಬರುತ್ತೆ? 5 ಮೈನಸ್ 1 ಅಂದರೆ 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಆನ್ಸರ್ ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಆದರೆ ಲೀನಿಯರ್ ಪರ್ಮಿಟೇಷನಲ್ಲಿತ್ತು, ಈ ಪ್ರಾಬ್ಲಮ್ಮು ಸರ್ಕುಲರ್ ಪರ್ಮಿಟೇಷನಲ್ಲಿದೆ. ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಚೇಂಜ್ ಆಗ್ತಿದೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. Problem number 15. The number of different pairs of words that can be made with the letter of the word statistics ಅಂತ ಹೇಳಿದ್ದಾರೆ. ಅಂದರೆ ನಂಬರ್ ಆಫ್ ವೇಸ್ ಆಫ್ ವರ್ಡ್ಸ್ ಅಷ್ಟೇ. ಇದು ಡೈರೆಕ್ಟಾಗಿ ಮಾಡ್ಕೊಂಡ್ರೆ ಆಯಿತು. STATICS ಅಂತ ಹೇಳಿದರು. ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ? 1 2 3 4 5 6 7 ಅಲ್ಲ, ಅದಕ್ಕೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಯಾವ್ದಾದ್ರು ರಿಪೀಟ್ ಆಗಿದೆ ನಾನು ನೋಡ್ಕೋಬೇಕು. ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್. ಹಾಗಾದರೆ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ T 2 ಟೈಮ್ಸ್ ರಿಪೀಟ್ ಆಗಿದೆ, ಅದಕ್ಕೆ ಮತ್ತೊಂದು 2 ಫ್ಯಾಕ್ಟೋರಿಯಲ್. ಇಷ್ಟು ಮಾತಷ್ಟೇ. ಹೌದಾ? ಸಿಂಪ್ಲಿಫೈ ಮಾಡ್ಕೊಳ್ಳಿ. 7 ಫ್ಯಾಕ್ಟೋರಿಯಲ್ ಅಂದರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2 1s 2 2s. ಹೌದಾ? ಅಂದರೆ ಇಲ್ಲಿ ಏನು ಬರ್ಬೋದು? 7 ಇಂಟು 6 ಅಂದರೆ 42 ಇಂಟು 5 2s 10 10 ಇಂಟು 3 ಅಂದರೆ 30 ಅಂದರೆ 3 2s 6 3 4s 12 ಇಂಟು 0 ಅಂದರೆ 1 2 6 0 ಬರ್ತದೆ. ಥರ್ಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 16. How many numbers divisible by 5 and lying between 3000 and 4000 can be formed from the digits 1 2 3 4 5 6? Repetition is not allowed ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. ನೋಡಿ ಈಸಿ ಇದೆ. ಹೌ ಮೆನಿ ನಂಬರ್ಸ್ ಡಿವಿಸಿಬಲ್ ಬೈ 5 ಅಂತ ಹೇಳಿದ್ದಾರೆ. ನೋಡಿ 5 ಇಂದ ಯಾವ್ದಾದ್ರು ಒಂದು ನಂಬರ್ ಡಿವೈಡ್ ಆಗಬೇಕು ಅಂದರೆ ಲಾಸ್ಟ್ ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇರಬೇಕು? 0 ಆರ್ 5. ಹೌದಾ? ಅಂದರೆ ಇಲ್ಲೇನು 0 ಇಲ್ಲ. ಇಲ್ಲಿ ಕೊಟ್ಟಿರೋ ನಂಬರ್ಸ್ ಏನೇನು? 1 2 3 4 5 6. ಹೌದಾ? ನೋಡಿ ಇಲ್ಲಿ ನೆಕ್ಸ್ಟು ಬಿಟ್ವೀನ್ 3000 ಆ್ಯಂಡ್ 4000. 3000 ಆ್ಯಂಡ್ 4000 ನಡುವೆ ಬರೋ ಎಲ್ಲ ನಂಬರ್ಸಲ್ಲೂ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿರ್ತದೆ? 4 ಇರುತ್ತೆ. ಹೌದಾ? ಹಾಗಾದ್ರೆ 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕು. ಹೌದಾ? ನೋಡಿ ಲ್ಯಾಕ್ 4 ತೊಗೊಂಡು ಏನು ಗೊತ್ತಾಗಬೇಕು? ನಂಬರ್ಸ್ ಲೈಯಿಂಗ್ ಬಿಟ್ವೀನ್ 3000 ಆ್ಯಂಡ್ 4000 ಆರ್ ಏನಂತ ಹೇಳ್ತೀವಿ? 4 ಡಿಜಿಟ್ ನಂಬರ್ಸ್ ಅದು. ಹೌದಾ? ನೋಡಿ ಡಿವಿಷಬಲ್ ಬೈ 5 ಅಂತ ಹೇಳಿದ್ದಾರೆ. ದೇರ್ಫೋರ್ ಲಾಸ್ಟ್ ನಂಬರ್ ಶುಡ್ ಬಿ 5 ಆರ್ 0 ತಾನೆ. ಹಾಗಾದ್ರೆ ಈ 5ನ ಇಲ್ಲಿ ಬರ್ಕೊಂಬತ್ತೀನಿ. ಅಂದರೆ ಇದ್ರಲ್ಲಿ ಒಂದು ನಂಬರ್ ಹೋಯ್ತು. ಮತ್ತು ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಅದಕ್ಕೆ 5ನ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಹೌದಾ? ನೆಕ್ಸ್ಟ್ ಲೈಯಿಂಗ್ ಬಿಟ್ವೀನ್ 3000 ಆ್ಯಂಡ್ 4000 ಅಂದರೆ ನಂಬರ್ ಶುಡ್ ಬಿ ಗ್ರೇಟರ್ ದ್ಯಾನ್ 3000. ಅಂದರೆ ಇಲ್ಲಿ 3 ಇಂದಾನೆ ಸ್ಟಾರ್ಟ್ ಆಗಬೇಕು ತಾನೆ. ಮತ್ತು 4 ಇಂದ ಸ್ಟಾರ್ಟ್ ಆಯಿತು ಅಂದರೆ ಗ್ರೇಟರ್ ದ್ಯಾನ್ 4000 ಆಗ್ಬಿಡುತ್ತೆ. ಪಾಸಿಬಲ್ ಇಲ್ಲ. 3 ಇಂದಾನೆ ಸ್ಟಾರ್ಟ್ ಆಗಬೇಕು. 2 ಇಂದ ಏನಾದ್ರು ಸ್ಟಾರ್ಟ್ ಆಯಿತು ಅಂದರೆ ಲೆಸ್ ದ್ಯಾನ್ 3000 ಆಗುತ್ತೆ. ಅದು ಪಾಸಿಬಲ್ ಇಲ್ಲ. ಅಂದರೆ ಇಲ್ಲಿರೋದು ಒಂದೇ ಒಂದು ಪಾಸಿಬಿಲಿಟೀಸು 3. ಹೌದಾ? 2 ಆಗೋಯ್ತು. ಅಂದರೆ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಓನ್ಲಿ ಒನ್ ವೇ, ಲಾಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಓನ್ಲಿ ಒನ್ ವೇ. ಹೌದಾ? ಇನ್ನು ಉಳಿದಿರೋದು 2 ಬಾಕ್ಸ್. 2 ಬಾಕ್ಸ್ನ ಎಷ್ಟು ಟೈಪ್ ಫಿಲ್ ಮಾಡ್ಬೋದು? 4 ನಂಬರ್ಸಲ್ಲಿ ಫಿಲ್ ಮಾಡ್ಬೋದು ತಾನೆ. ಹಾಗಾದ್ರೆ ಇದನ್ನು 4 ಟೈಪ್ಸ್ ಫಿಲ್ ಮಾಡಿದ್ವಿ ಅಂದರೆ ಇದು 3 ಟೈಪ್ಸ್ ಫಿಲ್ ಮಾಡ್ಬೋದು ಅಷ್ಟೇ. ಹೌದಾ? ಅಂದರೆ 4 3 ಆನ್ಸರ್ ಆ್ಯಕ್ಚುಲಿ 12 ಬರ್ತದೆ. ಅಥವಾ ಇದನ್ನು ಏನು ಬರೀಬೋದು? 4 ಒಳಗೆ 2ನ ಫಿಲ್ ಮಾಡ್ಬೇಕು ತಾನೆ. ಅದಕ್ಕೆ ಇದನ್ನ 4p2 ಅಂತಲೂ ಬರೀಬೋದು. ಹೌದಾ? ಅಂದರೆ 4p2 ಬರುತ್ತೆ. ಅದು ಆನ್ಸರ್ ಏನೋ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇತ್ತು ಅಂದರೆ 12 ಬರುತ್ತೆ. ಹೌದಾ? ಹೋಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಯಾಕಂದರೆ ಇಲ್ಲಿ ಡಿವಿಷಬಲ್ ಬೈ 5 ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಲಾಸ್ಟ್ ನಂಬರ್ ಶುಡ್ ಬಿ 5 ಆರ್ 0. ಇದರಲ್ಲೆಲ್ಲೂ 0 ಇರಲಿಲ್ಲ. ಅದಕ್ಕೆ 5 ಅಷ್ಟೇ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ. ಹೌದಾ?
Next problem. Next problem. Problem number 17. In how many ways 5 letters can be posted into 3 letter boxes? It is easy, right? Total of 5 letters ಇದೆ. 1, 2, 3, 4, 5. ಹೌದಾ? ನಮ್ಮ ಹತ್ರ ಎಷ್ಟು ಬಾಕ್ಸ್ ಇರೋದು ಅಂದ್ರೆ 3 ಬಾಕ್ಸಸ್ ಇದೆ. 1, 2, 3. ಹೌದಾ? ಇಲ್ಲಿ ಯಾವ ಥರ ಮಾಡ್ಬೋದು ಅಂದರೆ ಒಂದೊಂದು ಲೆಟರಿಗೆ ನಮಗೆ ಎಷ್ಟು ಬಾಕ್ಸ್ ಬರುತ್ತೆ ಅಂದರೆ 3 ಬಾಕ್ಸ್ ಬರ್ತಾ ಹೋಗುತ್ತೆ. ಹೌದಾ? ಅಂದರೆ ನೋಡಿ ಇದಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆ. ಫಸ್ಟ್ ಲೆಟರ್ ನಾನು 3 ಬಾಕ್ಸಲ್ಲಿ ಹಾಕ್ಬೋದು ತಾನೆ, 3 ಪಾಸಿಬಿಲಿಟೀಸು. ಸೆಕೆಂಡ್ ಲೆಟರ್ಸು ನಾನು 3 ಬಾಕ್ಸಲ್ಲಿ ಹಾಕ್ಬೋದು, ಅದಕ್ಕೆ ಇದಕ್ಕೂ 3 ಪಾಸಿಬಿಲಿಟೀಸು. ಥರ್ಡ್ ಲೆಟರ್ನು 3 ಬಾಕ್ಸಲ್ಲಿ ಹಾಕ್ಬೋದು, ಯಾಕಂದ್ರೆ ಬಾಕ್ಸ್ 1ಅಲ್ಲಾದ್ರೂ ಹಾಕ್ಬೋದು, ಬಾಕ್ಸ್ 2ಅಲ್ಲಾದ್ರೂ ಹಾಕ್ಬೋದು, ಅಥವಾ ಬಾಕ್ಸ್ 3ಅಲ್ಲಿ. ಅಂದರೆ ಎಲ್ಲದಕ್ಕೂ ಎಷ್ಟು ಬರುತ್ತೆ ನಮಗೆ 3 ಪಾಸಿಬಿಲಿಟೀಸ್ ಇದೆ. ಹಾಗಾದರೆ 3 × 3 × 3 × 3 × 3 ಅಂದರೆ 3 ಪವರ್ 5 ವೇಸ್ ಬರುತ್ತೆ. ಅಂದರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಹೌದಾ? ದ ವ್ಯಾಲ್ಯೂ ಆಫ್ 8C1 ಈಸ್ ಅಂತದೆ. ಡೈರೆಕ್ಟ್ ಬರಿಬೋದು ನೋಡಿ. ಇಲ್ಲೂ ಎಷ್ಟೊಂದು ಫಾರ್ಮುಲಾಸ್ ಗೊತ್ತಿರಲಿಲ್ಲ ನಮಗೆ. ನೋಡಿ ಇಲ್ಲೂ ಯಾವ್ದಾದ್ರು ಗೊತ್ತಿರಬೇಕು ಅಂತೇಳಿ ನೋಡಿ. NCR ಅಂದ ಫಾರ್ಮುಲಾ ಏನು ಬರ್ಕೊಂತೀವಿ? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್, ಅಥವಾ NPR ಬೈ r ಫ್ಯಾಕ್ಟೋರಿಯಲ್. ಈ ಥರ ಬರೀತೀವಲ್ಲ. ಸೆಕೆಂಡ್ ಒನ್ ನೋಡಿ, ಇದು ಇಂಪಾರ್ಟೆಂಟ್. NCR ಇಸ್ ಈಕ್ವಲ್ ಟು NC n ಮೈನಸ್ r ಅಂತ ಬರಿಬೋದು. ಥರ್ಡ್ ಒನ್ NC0 ಇಸ್ ಈಕ್ವಲ್ ಟು NCN ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಫೋರ್ತ್ ಒನ್ NC1 ಇಸ್ ಈಕ್ವಲ್ ಟು NC n ಮೈನಸ್ 1 ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು n ಆಗಿರುತ್ತೆ. ಹೌದಾ? ನೋಡಿ ಇವೆರಡನ್ನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ಗೊತ್ತಿರಬೇಕು. ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾ NCR ಪ್ಲಸ್ NC R ಮೈನಸ್ 1 ಇಸ್ ಈಕ್ವಲ್ ಟು n ಪ್ಲಸ್ 1 C R ಅಂತ ಹೇಳ್ತೀವಿ. ನೋಡಿ ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ಐಡಿಯಾ ಗೊತ್ತಿರಬೇಕು. ಹೌದಲ್ಲ? ಅಟ್ಲೀಸ್ಟ್ ನಮಗೆ ಇಷ್ಟು ಫಾರ್ಮುಲಾಸ್ ಆದರೂ ಗೊತ್ತಿರಬೇಕು, ಇನ್ನೆಲ್ಲ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್, ಇದು ಆ್ಯಕ್ಚುಲಿ ಬೈನಾಮಿಯಲ್ ಥಿಯರಮಲ್ಲಿ ಬರುತ್ತೆ, ಅದು ಗೊತ್ತಿರಲಿ. NC0 ಪ್ಲಸ್ NC1 ಪ್ಲಸ್ NC2 ಅಪ್ ಟು NCN ಇಸ್ ಈಕ್ವಲ್ ಟು 2 ಪವರ್ n ಬರಿತೀವಿ. ಹೌದಾ? ಅದೇ ನಮಗೇನಾದ್ರು 1ಇಂದ ಸ್ಟಾರ್ಟ್ ಆಗಿತ್ತು ಅಂದರೆ ಅಪ್ ಟು NCN ವ್ಯಾಲ್ಯೂ ಯಾವಾಗಲೂ 2 ಪವರ್ n ಮೈನಸ್ 1 ಬರೀತೀವಿ. ಹೌದಾ? ನೋಡಿ 1ಇಂದ ಸ್ಟಾರ್ಟ್ ಆದರೆ ಅದೇ NC 1ಇಂದ ಸ್ಟಾರ್ಟ್ ಆಯಿತು ಅಂದರೆ 2 ಪವರ್ n ಮೈನಸ್ 1, ಯಾಕಂದರೆ NC0 ಅಂದರೆ 1 ತಾನೆ, 1ನ ಈ ಕಡೆ ತೊಗೊಂಬಂದು ಮೈನಸ್ 1 ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಹಾಗಾದರೆ ಡೈರೆಕ್ಟಾಗಿ ಏನು ಬರೀಬೋದು? 8C1 ಈಸ್ 8 ಆಗಿಬಿಡುತ್ತೆ. ಹೌದಾ? ನೆಕ್ಸ್ಟ್ ಒನ್ 19. If 18CR is equal to 18CR plus 2, then RC5 is equal to ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನೋಡಿ ಇದನ್ನು ಗೊತ್ತಿರಲಿ. ಇಫ್ NCA is equal to NCB ಆಗಿತ್ತು ಅಂದರೆ ದಟ್ ಇಂಪ್ಲೈಸ್ ಒಂದು A equal to B ಬರಿಬೋದು. ಆರ್ ಅಕಸ್ಮಾತ್ ಇದೇನಾದ್ರು ಆಗಲಿಲ್ಲ ಅಂದರೆ n ಮೈನಸ್ A is equal to B ಅಂತಲೂ ಬರೀಬೋದು. ಯಾಕಂದರೆ NCAನ ಏನು ಬರಿತೀವಿ? NCN ಮೈನಸ್ ಎ. ಅವಾಗ n ಮೈನಸ್ ಎ ಇಸ್ ಈಕ್ವಲ್ ಟು ಬಿ ಬರೀಬೋದು ತಾನೆ. ಈಗ ನೋಡಿ ಇವೆರಡನ್ನ ಈಕ್ವಲ್ ಮಾಡೋಕ್ಕೆ ಹೋದೆ ಅಂದರೆ ಆರ್ ಕ್ಯಾನ್ಸಲ್ ಆಗ್ಬಿಟ್ಟು 1 ಈಕ್ವಲ್ ಟು 2 ಅಂತ ಬರುತ್ತೆ. ಅದಂತೂ ಪಾಸಿಬಲ್ ಇಲ್ಲ ತಾನೆ. ಹಾಗೆ ಇಲ್ಲಿ ಏನು ಬರ್ಕೊತೀವಿ ಅಂದರೆ 8CR ಇಸ್ ಈಕ್ವಲ್ ಟು 18CR ಪ್ಲಸ್ 2. ಹೌದಾ? 18CR ಇಸ್ ಈಕ್ವಲ್ ಟು 18CR ಪ್ಲಸ್ 2 ಇದೆ. ನೋಡಿ ಇದನ್ನು ಹೇಗೆ ಬರ್ಕೋಬೋದು? 18 ಮೈನಸ್ ಆರ್ ಇಸ್ ಈಕ್ವಲ್ ಟು 18CR ಪ್ಲಸ್ 2. ಈಗ ಇವೆರಡು ಈಕ್ವೇಟ್ ಮಾಡ್ಕೊಂಡ್ವಿ ಅಂದರೆ 18 ಮೈನಸ್ ಆರ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ 2. 2 ಈ ಕಡೆ ಮೈನಸ್ ಆರ್ ಈ ಕಡೆ ಬಂತು ಅಂದರೆ 18 ಮೈನಸ್ 2 ಇಸ್ ಈಕ್ವಲ್ ಟು 2R, ಆರ್ ಪ್ಲಸ್ ಆರ್ ಇಸ್ 2R. 2R is equal to 16. That implies R is equal to 8. R value 8 ಅಂತ ಗೊತ್ತಾಯ್ತಲ್ಲ. ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? RC5 ಅಂದರೆ 8C5 ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಇದನ್ನ 8C5ನ 8C3 ಬರಿಬೋದಲ್ಲ.
ಯಾಕಂದರೆ 8C 8 - 5 ಅಂದರೆ 8C3 ಆಗುತ್ತೆ. ನೋಡಿ ಡೈರೆಕ್ಟಾಗಿ ಕಾಂಬಿನೇಷನ್ ಹೇಗೆ ಬರೀತೀವಿ ಅಂದರೆ 8C3 ಅಂದರೆ 8 × 7 × 6 3 ಬರಿಬೇಕು. 3 ನಂಬರ್ಸ್ನ ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು. ನೋಡಿ 8 ಅದು ಹಿಂದ್ಗಡೆ 7 ಅದು ಹಿಂದ್ಗಡೆ 6 ಒಟ್ಟು ಟೋಟಲ್ 3 ನಂಬರ್ಸ್ ಡಿವೈಡಿಂಗ್ ಬೈ ಇಲ್ಲಿ ಏನಿರುತ್ತಲ್ಲ ಅದು ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂದರೆ 3 × 2 × 1 3 2s are 6 6 ಕ್ಯಾನ್ಸಲ್ 8 7s are 56 ಬರುತ್ತೆ. ಹೌದಾ ಒಂದು ಆನ್ಸರು 4th ಒಂದು ಬರುತ್ತೆ. ಆಯ್ತಲ್ಲ ನೋಡಿ ಫಾರ್ಮುಲಾ ಗೊತ್ತಿರಬೇಕು ನಮಗೆ ಇಂಪಾರ್ಟೆಂಟ್ ಇದು. NCA = NCB ಇತ್ತು ಅಂದರೆ A = B ಆರ್ N - A = B ಬರಿತೀವಿ. ಹೌದಾ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 20. 15C8 + 15C9 - 15C6 - 15C7 ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಹೌದಾ ನೋಡಿ ಇಲ್ಲಿ ಡೈರೆಕ್ಟ್ ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು ಅಥವಾ ಇದನ್ನು 15C9 + 15C8ನ 9 - 1 ಬರಿಬೋದಲ್ಲ. ಇವೆರಡಲ್ಲೂ ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಇದು 15C7 + 15C6ನ 7 - 1 ಬರಿಬೋದು. ಇದೇನಾಗುತ್ತೆ 15C9 + 15C9 - 1 NCR + NCR - 1 ಅಂದರೆ N + 1 CR ಅಂದರೆ 16C9 ಅಲ್ಲ ಮೈನಸ್ ಇದನ್ನು ಏನಾಗ್ಬೋದು 16C7 ಹೌದಾ. ನೋಡಿ ಇದನ್ನು 16C9ನ ಹೇಗೆ ಬರಿಬೋದು ನಾವು NCR = NCN - R ತಾನೆ 16C 16 - 9 - 16C7 16 - 9 ಅಂದರೆ ಎಷ್ಟು ಬರುತ್ತೆ 7 ಬರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡೂ ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ಸಿ ಈಸಿ ಇದೆ. ಈಗ ನೋಡಿ ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಐಡಿಯಾಸ್ ಗೊತ್ತಿರಬೇಕು. ಇಲ್ಲಿ ನೋಡಿ ಈ ಥರದೆಲ್ಲ CET ಕೇಳ್ತಾ ಇದ್ದಾರೆ. ಅದಕ್ಕೆ ಡೈರೆಕ್ಟಾಗಿ ಗೊತ್ತಿರಬೇಕು ಹೇಗೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಅಲ್ಲಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಲೆಂತೆ ಆಗಿಬಿಡುತ್ತೆ ಅದು. ಹೌದಾ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 21. If the greatest value of 8CR is 70 then R is equal to ಅಂತ ಹೇಳಿದ್ರು. ಹೌದಾ ಅಲ್ಲಡೆ ಅಲ್ಲಿ ಗ್ರೇಟೆಸ್ಟ್ ವ್ಯಾಲ್ಯೂ ಕೊಡಲೇಬೇಕು ಅಂತೇನೂ ಇಲ್ಲ ಇಲ್ಲಿ. ಆದ್ರೂ ಐಡಿಯಾ ಗೊತ್ತಿಲ್ಲ ಯಾವ ಥರ ಅಂತೇಳಿ. ನೋಡಿ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ NCR is equal to ಹೌದಾ ಏನಾಗಿರುತ್ತೆ ಅಂದರೆ ಇಫ್ N ಈಸ್ ಈವನ್ ಅಂತ ಹೇಳಿದ್ವಿ ಅಂದರೆ ಆಗ R is equal to N/2 ಆಗಿರುತ್ತೆ ಗೊತ್ತಿರಬೇಕು. ಇಫ್ N ಈಸ್ ಆಡ್ ಆಗಿತ್ತು ಅಂದರೆ R is equal to N - 1/2 ಬರಿಬೋದು ಅಥವಾ R is equal to N + 1/2 ಬರಿಬೋದು. ಎರಡು ವ್ಯಾಲ್ಯೂ ಸೇಮ್ ಇದೆ ಆಯ್ತಲ್ಲ. ಹಾಗಾದ್ರೆ ಇಲ್ಲಿ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 8CR ಹೌದಾ 8 ಅಂದರೆ ಈವನ್ ತಾನೆ. ಹಾಗಾದ್ರೆ R ಏನಾಗಿರುತ್ತೆ 8/2 ಆಗುತ್ತೆ. ಅಂದರೆ 8/2 ಅಂದರೆ 4 ಬರುತ್ತೆ ಅಷ್ಟೇ ಹೌದಾ. ಹಾಗಾದ್ರೆ R is equal to 8/2 that is equal to 4. ನೋಡಿ ಡೈರೆಕ್ಟ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಹೌದಾ. ಅದಕ್ಕೆ ಐಡಿಯಾ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು ಆಯ್ತಲ್ಲ. Next one, 22. The number of ways in which n distinct object can be put into two different boxes is ಅಂತ ಹೇಳಿದ್ದಾರೆ ಹೌದಾ. ನೋಡಿ n distinct object can be put into two different boxes. ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿಲ್ಲಿ. ಅಂದರೆ n ಆಬ್ಜೆಕ್ಟ್ನ 2 ಡಿಫ್ರೆಂಟ್ ಬಾಕ್ಸಲ್ಲಿ ಯಾವ ಥರ ಪುಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ನಂತರ 6 ಆಬ್ಜೆಕ್ಟ್ಸ್ ಇದೆ ಅಂದ್ಕೊಳ್ಳಿ. 2 ಬಾಕ್ಸಲ್ಲಿದೆ. ಇದರಲ್ಲಿ ಒಂದು ಆಬ್ಜೆಕ್ಟ್ ಫೇಲ್ ಮಾಡಿದೆ ಅಂದರೆ ಇದರಲ್ಲಿ ಎಷ್ಟು ಮಾಡ್ಬೋದು ನಾನು 5 ಹಾಕ್ಬೋದು. ಇಷ್ಟು ಅದೇ ಥರ ಇದರಲ್ಲಿ ಏನಾದ್ರು 2 ಹಾಕೊಂಡ್ವಿ ಅಂದರೆ ಇದರಲ್ಲಿ 3 ಎಷ್ಟು 4 ಹಾಕ್ಬೋದು ಹೌದಾ. ಅಂದರೆ ಇದರಲ್ಲಿ ಎಷ್ಟು ಆಬ್ಜೆಕ್ಟ್ ಹಾಕ್ತೀವಿ ಅದು ಉಳ್ಕೊಂಡಿರೋದೆಲ್ಲ ಇನ್ನೊಂದು ಆಬ್ಜೆಕ್ಟಲ್ಲಿ ಹಾಕ್ಕೊಂಡು ಹೋಗ್ತೀವಿ ಸರ್ ಇನ್ನೊಂದು ಬಾಕ್ಸಲ್ಲಿ ಹಾಕ್ತಾ ಹೋಗ್ತೀವಿ ಹೌದಾ. ಹಾಗಾಗಿ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್
ಕ್ಯಾನ್ ಬಿ ಪುಟ್ ಇಂಟು 2 ಡಿಫ್ರೆಂಟ್ ಬಾಕ್ಸಸ್. ಕೇರ್ಫುಲ್ ಆಗಿ ಮಾಡ್ಕೋಬೇಕು ನೋಡಿ. ಹಾಗಾದ್ರೆ ಈಗ ಫಸ್ಟ್ ಬಾಕ್ಸು, ಸೆಕೆಂಡ್ ಬಾಕ್ಸ್. ಫಸ್ಟ್ ಬಾಕ್ಸಲ್ಲಿ ನಾನು 1 ಆಬ್ಜೆಕ್ಟ್ ಹಾಕಬೇಕು ಅಂದರೆ NC1 ತೊಗೋಬೋದಲ್ಲ. ಅಂದರೆ ಯಾವುದೋ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಬಾಕ್ಸಲ್ಲಿ ಹಾಕ್ಕೊಂಡ್ವಿ. ಇನ್ನು ಉಳಿದಿರೋದನ್ನೆಲ್ಲ ಏನಾಗಿರುತ್ತೆ, ಸೆಕೆಂಡ್ ಬಾಕ್ಸಲ್ಲಿ ಹಾಕ್ತೀವಿ. ಅಂದರೆ ಇದು ಒಂದು ವೇ ಆಯಿತು. ಅದೇ ಥರ NC2 ಅಂತಲೂ ಬರೀಬೋದಲ್ಲ. ನೆಕ್ಸ್ಟ್ ಅದೇ ಥರ ನೋಡಿ NC3, NC4 ಈ ಥರ ಬರ್ಕೊಂಡು ಹೋಗ್ಬೋದು. ಲಾಸ್ಟಿಗೆ NCN ಅಂತ ಹೇಳ್ತೀವಿ. ಹೌದಾ ನೋಡಿ, ಎಲ್ಲದನ್ನು ಒಂದಲ್ಲೇ ಹಾಕೊಂಡ್ಬಿಟ್ವಿ ಅಂದರೆ ಇನ್ನೊಂದು ಎಲ್ಲ ಹಾಕೋಕ್ಕೆ ಬರೋಲ್ಲ. ಹೌದಾ ಅವಾಗ ಆ ಥರದ್ದು ಒಂದು ಬರುತ್ತೆ ತಾನೆ. ಹಾಗಾದ್ರೆ ಇಲ್ಲಿ ಏನು ಬೇಕು ಅಂತ ಇನ್ನೊಂದು NC0. ಹೌದಾ ಅಂದರೆ ಎಲ್ಲದನ್ನು ಒಂದೇ ಬಾಕ್ಸಲ್ಲಿ ಹಾಕ್ಬಿಡೋದು, ಇನ್ನೊಂದು ಬಾಕ್ಸಲ್ಲಿ ಏನೂ ಹಾಕೋದೇ ಇಲ್ಲ. ಆ ಥರನೂ ಹಾಕ್ಬೋದಲ್ಲ. ಅಂದರೆ ಒಟ್ಟು ಟೋಟಲ್ ಇಷ್ಟು ಟೈಪ್ ಹಾಕ್ಬೋದು. ಇದ್ರದ್ದು ವ್ಯಾಲ್ಯೂ ನಮಗೇನು ಗೊತ್ತಿರೋದಿಲ್ಲ, 2n. ಅದಕ್ಕೆ ಆನ್ಸರು ಸೆಕೆಂಡ್ ಒಂದು ಗೊತ್ತು ಅಷ್ಟೇ. ಹೌದಾ ಆಯ್ತಲ್ಲ, ಈಸಿ ಇದೆ ನೋಡಿ. ಇಲ್ಲಿ ಏನಾದ್ರು ದ ನಂಬರ್ ಆಫ್ ವೇಸ್ ಇನ್ ವಿಚ್ ಎನ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಯಾನ್ ಬಿ ಪುಟ್ ಇಂಟು 2 ಡಿಫ್ರೆಂಟ್ ಬಾಕ್ಸಸ್ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ಎ ಬಾಕ್ಸ್ ಕಂಟೈನ್ಸ್ ಅಟ್ಲೀಸ್ಟ್ 1 ಆಬ್ಜೆಕ್ಟ್ ಅಂತ ಇತ್ತು ಅಂದರೆ ಅವಾಗ ಇದು NC0 ಬರೆಯೋಕ್ಕೆ ಬರೋಲ್ಲ. ಅಂದರೆ ಬಾಕ್ಸ್ ಕಂಟೈನ್ಸ್ ಅಟ್ಲೀಸ್ಟ್ 1 ಆಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದಾದರೂ ಇರಲೇಬೇಕು ಅಂತ ಹೇಳಿದಾಗ ಅಲ್ಲಿ 0 ತೊಗೊಳಕ್ಕೆ ಬರೋಲ್ಲ. ಅವಾಗ ಇಲ್ಲಿಂದ ಬರ್ತದೆ NC1 NC2 ಬರುತ್ತೆ. ಅವಾಗ ಆನ್ಸರ್ 2n -1 ಅಂತ ಬಂದ್ಬಿಡುತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಅಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅದನ್ನು ಥಿಂಕ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ ಇದು. ನೆಕ್ಸ್ಟ್ ಒನ್ 23. There are 12 persons in a party. If each of them shakes hands with each other, then the number of handshakes happens in the party is ಅಂತ ಹೇಳಿದ್ದಾರೆ ನೋಡಿ. ಈ ಥರ ಪ್ರಾಬ್ಲಮ್ ಡೈರೆಕ್ಟ್ ಬರ್ಕೋಬೋದು. ಇಫ್ ದೇರ್ ಆರ್ n ಪರ್ಸನ್ಸ್ ಇನ್ ಎ ಪಾರ್ಟಿ, ದೆನ್ ದ ನಂಬರ್ ಆಫ್ ಶೇಕ್ ಹ್ಯಾಂಡ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಮೇಷನ್ ಆಫ್ n -1 ಯೂಸ್ ಮಾಡ್ಕೊತೀವಿ. ಅದರಲ್ಲಿ ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಯಾಕಂದ್ರೆ ನೋಡಿ ಇಲ್ಲಿಗೆ 12 ಪರ್ಸನ್ಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಇದೇ ಥರ. ಈಗ ಫಸ್ಟ್ ಪರ್ಸನ್ ಕ್ಯಾನ್ ಶೇಕ್ ಹ್ಯಾಂಡ್ ವಿತ್ ಏನಂತ ಆಗಿರುತ್ತೆ 11 ಪರ್ಸನ್ಸ್ ಬರುತ್ತೆ ತಾನೆ. ಅಂದರೆ ಫಸ್ಟ್ ಪರ್ಸನಿಂದ 11 ಕಾಂಟ್ರಿಬ್ಯೂಷನ್ ಇದೆ. ಅದೇ ಥರ ಸೆಕೆಂಡ್ ಪರ್ಸನ್ ತೊಗೊಂಡ್ವಿ ಅಂದರೆ 2 ಆಲ್ರೆಡಿ 1 ಹತ್ರ ಶೇಕ್ ಹ್ಯಾಂಡ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದನ್ನು ತೊಗೊಳ್ಲಿಕ್ಕೆ ಬರೋಲ್ಲ. ಹಾಗಾದರೆ ನೆಕ್ಸ್ಟ್ ಉಳಿದಿರೋದು ಎಷ್ಟು ನಮಗೆ ಇಲ್ಲಿಂದ ಇಲ್ಲಿ ತನಕ 10 ತಾನೆ. ಹಾಗಾದ್ರೆ ಇದರಿಂದ 10 ಬರುತ್ತೆ, ಇದರಿಂದ 11, ಅದೇ ಥರ ಇದರಿಂದ 9, 8, 7 ಈ ಥರ ಬರುತ್ತೆ ತಾನೆ. ಅಂದರೆ 1 + 2 + 3 ಅಪ್ ಟು ಎಲ್ಲಿ ತನಕ ಬರುತ್ತೆ ನಮಗೆ 11 ತನಕ ಬರ್ತದೆ. ಅಂದರೆ ಸಮೇಷನ್ ಆಫ್ n -1 ಆಗಿಬಿಡುತ್ತೆ. ಹೌದಾ ಹಾಗಾದ್ರೆ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಸಮೇಷನ್ ಆಫ್ n -1 ಯೂಸ್ ಮಾಡ್ತೀವಿ. ಅಂದರೆ n × n -1/2. ಹೌದಾ n ಅಂದರೆ ಅಲ್ಲಿ ಏನು ಕೊಟ್ಟಿರೋದು 12 ಅಲ್ಲ. ಹಾಗಾದರೆ 12 × 12 - 1 ಅಂದರೆ 11/2 ಬರುತ್ತೆ. 2 1s are 2 6 ಅಂದರೆ ಆನ್ಸರು 66 ಶೇಕ್ ಹ್ಯಾಂಡ್ಸ್ ಬರುತ್ತೆ. ಅಂದರೆ ಥರ್ಡ್ ಒಂದು ಬರುತ್ತೆ ನೋಡಿ. ಒಂದೊಂದ್ಸಲ ಇದರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಸೇಮ್ ಟೈಪ್ ಕೊಟ್ಬಿಡು ಇದನ್ನೇ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ 66 ಕೊಟ್ಟಿರ್ತಾರೆ. ದೆನ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ಪಾರ್ಟಿ ಅಂತ ಕೇಳ್ಬೋದು. ಅವಾಗ ಸಮೇಷನ್ ಆಫ್ n -1 = ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದು ಬರ್ಕೊಂಡು ನೆಕ್ಸ್ಟ್ n ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಆಯ್ತಾ ಇಲ್ಲಿ ಅದಕ್ಕೆ ಐಡಿಯಾ ಗೊತ್ತಿರಲಿ. ಈ ಥರದ CET ಕೇಳ್ತಾ ಇದ್ದಾರೆ ಅದಕ್ಕೆ. ನೆಕ್ಸ್ಟ್ ಪ್ರಾಬ್ಲಮ್ 24. ನಂಬರ್ ಆಫ್ ಡಯಾಗ್ನಲ್ಸ್ ಆಫ್ ಎ ಪಾಲಿಗನ್ ಆಫ್ n ಸೈಡ್ಸ್ ಈಸ್ ಅಂತ ಹೇಳಿದ್ದಾರೆ ನೋಡಿ. ಇದನ್ನೇ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ನೋಡಿ. ಇನ್ನೊಂದಿಷ್ಟು ಸಿನಾಪ್ಸಿಸಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸು ಕೊಟ್ಟಿದ್ವಿ. ಅದು ಗೊತ್ತಿತ್ತು ಅಂದರೆ ಇದನ್ನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ನಮಗೆ ಈ ಥರ ಯಾವ್ದಾದ್ರು ಒಂದು ಪಾಲಿಗನ್ ಇದೆ ಅಂದ್ಕೊಳ್ಳಿ. ಇದರಲ್ಲಿ ಎಷ್ಟಿದೆ 6 ಸೈಡ್ಸ್ ಇದೆ. ಹೌದಾ ನಂಬರ್ ಆಫ್ ಡಯಾಗ್ನಲ್ಸ್ ಅಂತ ಹೇಳಿದ್ರೆ ಡಯಾಗ್ನಲ್ ಫಾರ್ಮ್ ಆಗಬೇಕು ಅಂದರೆ ಯಾವ್ದಾದ್ರು 2 ವರ್ಟೆಕ್ಸ್ನ ಚೂಸ್ ಮಾಡಬೇಕು. ಅವೆರಡು ಜಾಯಿನ್ ಮಾಡ್ಕೊಂಡ್ರೆ ಅದು ಏನಾಗಿರುತ್ತೆ ನಮಗೆ ಡಯಾಗ್ನಲ್ಸ್ ಆಗಿರುತ್ತೆ. ಹೌದಾ ಹಾಗಾದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ವರ್ಟೆಕ್ಸ್ ಇದ್ದಲ್ಲಿ ಎಷ್ಟಿದೆ 6 ಇದೆ ತಾನೆ. 6ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು 2. ಮತ್ತು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿರೋದು ಎಲ್ಲದೂ ನಮಗೆ ಡಯಾಗ್ನಲ್ ಆಗಬೇಕು ಅಂತಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ಕೊಳ್ಳಿ. ಅವಾಗ ಇದೇನಾಗ್ಬಿಡುತ್ತೆ ನಂಗೆ ಇದು ಡಯಾಗ್ನಲ್ ಆಗಲ್ಲ ಇದು. ಹೌದಾ ಅದಕ್ಕೆ ಇದನ್ನು ನಾವೇನು ಮಾಡಬೇಕಂದ್ರೆ ಮತ್ತೆ ನಾವು
ರಿಮೂವ್ ಮಾಡಬೇಕು, ಅಂದರೆ ನಂಬರ್ ಆಫ್ ಸೈಡ್ಸ್ ರಿಮೂವ್ ಮಾಡ್ಬೇಕು ತಾನೆ. ಹಾಗಾದ್ರೆ 62 ಮೈನಸ್ 6 ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ, ಹೌದಾ. ಹಾಗೆ ಇನ್ ಜನರಲ್ ನಂಬರ್ ಆಫ್ ಡಯಾಗ್ನಲ್ಸ್ ಆಫ್ ಪಾಲಿಗನ್ ಆಫ್ ಎನ್ ಸೈಡ್ಸ್ ಅಂತ ಇತ್ತು ಅಂದರೆ ಏನು ಬರೀತೀವಿ ಅಂದರೆ ನಾವು ಟೋಟಲು ಎನ್ ವರ್ಟಿಸಸ್ ಇರುತ್ತೆ, NC2 ಮಾಡಬೇಕು ಮೈನಸ್ ಎನ್ ಮಾಡಬೇಕು, ಹೌದಾ. ಹಾಗಾದ್ರೆ ಇಲ್ಲಿ ಏನೇನು ಬರುತ್ತೆ, NC2 ಮೈನಸ್ ಎನ್ ಅಂತ ಹೇಳಿದ್ರೆ n ಇಂಟು n ಮೈನಸ್ 1/2 ಫ್ಯಾಕ್ಟೋರಿಯಲ್ ಮೈನಸ್ ಎನ್ ಅಲ್ವಾ. n ಇಂಟು ಎನ್ ಅಂದರೆ n ಸ್ಕ್ವಯರ್ ಮೈನಸ್ ಎನ್ ಬೈ 2 ಮೈನಸ್ ಎನ್ ಅಲ್ಲ, LCM 2 ತೊಗೊಂಡೆ ಅಂದರೆ n ಸ್ಕ್ವಯರ್ ಮೈನಸ್ ಎನ್ ಮೈನಸ್ 2n ಅಲ್ವಾ, n ಸ್ಕ್ವಯರ್ ಮೈನಸ್ 3n ಬೈ 2 ಬರುತ್ತೆ. n ಕಾಮನ್ ತೊಗೊಂಡೆ ಅಂದರೆ n ಮೈನಸ್ 3/2 ಅಂದರೆ n ಇಂಟು n ಮೈನಸ್ 3/2 ಫಸ್ಟ್ ಒನ್ ಬರುತ್ತೆ, ಹೌದಾ. ನೋಡಿ ಇದನ್ನೇ ಇಂಪಾರ್ಟೆಂಟ್, ನಮಗೆ ಈ ಫಾರ್ಮುಲಾ ಗೊತ್ತಿರಲಿ, ಯೂಸ್ ಆಗುತ್ತೆ. n ಇಂಟು n ಮೈನಸ್ 3/2 ಅಂತ ಆದರೂ ಗೊತ್ತಿರಲಿ, ಅಥವಾ NC2 ಮೈನಸ್ n ಅಂತಲೂ ಗೊತ್ತಿರಬೇಕು, ಹೌದಾ. ನಂಬರ್ ಆಫ್ ಡಯಾಗ್ನಲ್ಸ್ ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 25. ದ ನಂಬರ್ ಆಫ್ ಡಯಾಗ್ನಲ್ಸ್ ಇನ್ ಎ ಆಕ್ಟೋಗನ್ ಈಸ್ ಅಂತ ಹೇಳಿದ್ರು. ಆಕ್ಟೋಗನ್ ಅಂದರೆ 8 ಸೈಡ್ಸ್ ತಾನೆ. ಇದು ಡೈರೆಕ್ಟ್ ನಮಗೆ ಏನು ಗೊತ್ತಾಯಿತು, n ಇಂಟು n ಮೈನಸ್ 3/2 ಅಂತ ಹೇಳಿದ್ರೆ ಆನ್ಸರು 8 ಇಂಟು 8 ಮೈನಸ್ 3/2, 2 1s are 2 4s ಅಂದರೆ 4 ಇಂಟು 8 ಮೈನಸ್ 3 ಅಂದರೆ 5 ಅಂದರೆ 5 4s 20 ಡಯಾಗ್ನಲ್ಸ್ ಬರುತ್ತೆ, ಅಂದರೆ ಫಸ್ಟ್ ಒನ್ ಬರುತ್ತೆ, ಆಯ್ತಲ್ಲ. ನೆಕ್ಸ್ಟ್ ಒನ್ 26. ಇಫ್ ಎ ಪಾಲಿಗನ್ ಹ್ಯಾಸ್ 44 ಡಯಾಗ್ನಲ್ಸ್ ದೆನ್ ದ ನಂಬರ್ ಆಫ್ ಸೈಡ್ಸ್ ಈಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ ಸೇಮು n ಇಂಟು n ಮೈನಸ್ 3/2 ಈಸ್ ಈಕ್ವಲ್ ಟು 44, ಹೌದಾ. ಅಂದರೆ n ಇಂಟು n ಮೈನಸ್ 3 ಈಸ್ ಈಕ್ವಲ್ ಟು 88 ಬರುತ್ತೆ. ಯಾವ್ದು ಬರುತ್ತೆ ಚೆಕ್ ಮಾಡ್ಕೋಬೇಕು ಸರ್. 10 ಇಂಟು 7 ಅಂದರೆ 70 ಆಗಿಬಿಡುತ್ತೆ, ಇದಂತೂ ಅಲ್ಲ. 12 ಇಂಟು 12 ಮೈನಸ್ 3 ಅಂತ ಹೇಳಿದ್ರೆ 9, 12 ಇಂಟು 9 ಅಂದರು ಬರೋಣ. 11 ಮೈನಸ್ 3 ಅಂತ ಹೇಳಿದ್ರೆ 8, 11 ಇಂಟು 8 ಅಂದರೆ 88 ಬರುತ್ತೆ, ನನಗೆ ಆನ್ಸರು ಥರ್ಡ್ ಒನ್ ಬರುತ್ತೆ ಅಷ್ಟೇ, ಹೌದಾ. ನೋಡಿ ಈ ಥರದ್ದು ಗೊತ್ತಿರಬೇಕು ನಮಗೆ. ನೋಡಿ ಇದೇ ಥರದ ಇನ್ನೊಂದು 4-5 ಫಾರ್ಮುಲಾಸ್ ಇದೆ ಅಲ್ಲಿ, ಸಿನಾಪ್ಸಿಸಲ್ಲಿ ಓದ್ಕೊಂಡಿರಿ. ಆ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು CETಗೆ ಎಷ್ಟೊಂದು ಸಲ ಕೇಳ್ತಿದ್ದಾರೆ, ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಯಾಕಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ ಥರ ಪ್ರಾಬ್ಲಮ್ಸು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ. ಹೇಗೆ ನೋಡಿ ಒಂದ್ಸಲ ಸಿನಾಪ್ಸಿಸ್ ಕಂಪ್ಲೀಟ್ ಓದ್ಕೊಂಡಿರಿ ಪರ್ಮಿಟೇಷನ್ ಕಾಂಬಿನೇಷನ್ಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಉಳ್ಕೊಂಡಿರೋ ಪ್ರಾಬ್ಲಮ್ಸ್ನ ಮಾಡ್ಕೊತೀವಿ, ಹೌದಾ. ಥ್ಯಾಂಕ್ ಯು.